Hello guys, welcome back to Banking Kannadiga. In this video, I'm going to discuss about RRB PO RRB Clerk 2025 and ಈ ವಿಡಿಯೋದಲ್ಲಿ ನಾನು ಬಿಗಿನರ್ಸು ಅಂದರೆ ಇವಾಗ ಈ ವರ್ಷ ಅಪ್ಲೈ ಮಾಡಿರೋರು ಅಥವಾ ಲಾಸ್ಟ್ ಇಯರ್ ಪ್ರಿಲಿಮ್ಸ್ ಕ್ಲಿಯರ್ ಆಗಿಲ್ಲದೆ ಇರೋರು ಇನ್ನು ಉಳಿದಿರೋ 60 ಡೇಸ್ ಆಲ್ಮೋಸ್ಟ್ 60 ಡೇಸ್ ಇದೆ. ಇವತ್ತು ಸೆಪ್ಟೆಂಬರ್ 22 ನಾನು ವಿಡಿಯೋ ಮಾಡ್ತಿರೋದು ಆ್ಯಂಡ್ ಇವತ್ತಿಂದ ನೆಕ್ಸ್ಟ್ ಅಕ್ಟೋಬರ್ 22 ನವೆಂಬರ್ 22ಗೆ ನಿಮಗೆ RRB PO ಅಂದರೆ ಆಫೀಸರ್ ಸ್ಕೇಲ್ 1 ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ PO ಅದು ನವೆಂಬರ್ 22 ಎಕ್ಸಾಮ್ ಇದೆ. ಆ್ಯಂಡ್ RRB ಕ್ಲರಿಕಲ್ ಅಂದರೆ ಆಫೀಸ್ ಅಸಿಸ್ಟೆಂಟ್ ಈ ಪೋಸ್ಟು ನಿಮಗೆ ಡಿಸೆಂಬರ್ ಫಸ್ಟ್ ವೀಕಲ್ಲಿದೆ. ಸೊ ಇನ್ನೂ 60 ಡೇಸ್ ಆರಾಮಾಗಿ ಟೈಮ್ ಇದೆ. ಆ್ಯಂಡ್ 60 ಡೇಸಲ್ಲಿ ನೀವು ಬಿಗಿನರ್ ಆಗಿದ್ದು ಸಿಲೆಬಸ್ ಕವರ್ ಮಾಡಿ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸಿಗೆ ಹೋಗ್ಬೋದಾ ಅಂದರೆ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಮೇನ್ಸ್ ಕ್ಲಿಯರ್ ಮಾಡೋದು ನಿಮ್ಮ ಎಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ RRB PO ಆಗಲಿ RRB ಕ್ಲರ್ಕಲ್ ಆಗಲಿ ಪ್ರಿಲಿಮ್ಸಲ್ಲಿ ನಿಮಗೆ ಇಂಗ್ಲೀಷ್ ಪೇಪರ್ ನೋಡೋಕ್ಕೆ ಸಿಗಲ್ಲ. ಅದರಿಂದ ನೀವು ಪ್ರಿಲಿಮ್ಸ್ ಅಂದರೆ ಇಂಗ್ಲೀಷ್ ವೀಕ್ ಇರೋರು ಪ್ರಿಲಿಮ್ಸ್ನು ಕ್ಲಿಯರ್ ಮಾಡ್ಬೋದು ಆರಾಮಾಗಿ. ಬಟ್ ಮೇನ್ಸಲ್ಲಿ ಇಂಗ್ಲೀಷ್ ಇರೋದ್ರಿಂದ ನಾನು ಹೇಳಿದ್ದು ನಿಮ್ಮ ಎಬಿಲಿಟಿ ಮೇಲೆ ಮೇನ್ಸ್ ಕ್ಲಿಯರ್ ಆಗುತ್ತಾ ಆಗಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಆ್ಯಂಡ್ ಮೇನ್ಸ್ಗೆ ಪ್ರಿಲಿಮ್ಸ್ಗೂ ಮೇನ್ಸ್ಗೂ 1 ಮಂತ್ ಗ್ಯಾಪ್ ಇರುತ್ತೆ. ಆ್ಯಂಡ್ ನೀವು ಪ್ರಿಲಿಮ್ಸ್ನ ಸಿಲೆಬಸ್ ಏನಿದೆ ಅದನ್ನು ನೀವು ಕರೆಕ್ಟಾಗಿ ಕೂತ್ಕೊಂಡ್ರೆ 40 to 45 ಡೇಸಲ್ಲಿ ನೀವು ಫಿನಿಷ್ ಮಾಡ್ಬೋದು. ಜೊತೆಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಫಿನಿಷ್ ಮಾಡಬೇಕು. ಯೂಶುವಲಿ ಎಲ್ಲರೂ 6 ಮಂತ್ ಕೊಟ್ಟರೆ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅಂತಲೇ ಸಜೆಷನ್ ಕೊಡೋದು. ಆದರೆ ಇವಾಗ ನಿಮಗೆ 6 ಮಂತ್ ಟೈಮ್ ಇಲ್ಲ. ಈ ವರ್ಷ ಈ ಸಲ ಅಪ್ಲೈ ಮಾಡಿರೋರಿಗೆ ಏನಿರೋದೆ 60 ಡೇಸ್. ಆ್ಯಂಡ್ 60 ಡೇಸಲ್ಲಿ ಆಗುತ್ತಾ ಆಗಲ್ವ ಅನ್ನೋದಕ್ಕೆ ನಾನೇ ಪ್ರೈಮ್ ಎಕ್ಸಾಂಪಲ್ಲು. ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಆ್ಯಂಡ್ ನಾನು ಡಾಟಾನೂ ತೋರಿಸಿದ್ದೀನಿ. ನಾನು ಫಸ್ಟ್ ಮಾರ್ಕ್ ಹಾಕಿದ್ದ ಡೇಟು, ನಾನು ಮಾರ್ಕ್ ಟೆಸ್ಟ್ ಕೊಟ್ಟಿದ್ದು ಲೈಕ್ ನಾನು ಫಸ್ಟ್ ಮಾರ್ಕ್ ಹಾಕಿದ್ದು ಮೇ 29 ಆ್ಯಂಡ್ ಆವಾಗ ನನ್ನ ಸ್ಕೋರ್ಗಳು ಅಂದರೆ ನಾನು ಜಸ್ಟ್ 1 ಮಾರ್ಕ್ ಅಲ್ಲ, ಎಲ್ಲ ಮಾರ್ಕ್ದು ಕಂಟಿನ್ಯೂಸ್ ಆಗಿ ನಾನು ಆ ಮೇ ಜೂನ್ ಮಂತಲ್ಲಿ ಹಾಕಿದ್ದ ಎಲ್ಲ ಮಾರ್ಕ್ ಸ್ಕೋರ್ ತೋರಿಸಿದ್ದೀನಿ. ನಾನು ಆವಾಗ ಸ್ಟಾರ್ಟ್ ಮಾಡಿದ್ದು ನನ್ನ ಪ್ರಿಪ್ರೇಷನ್ನು. ಆ್ಯಂಡ್ ಜೂನ್ 29ವರೆಗೂ 1 ಡೇನೂ ಮಿಸ್ ಮಾಡದೆ ನಾನು ಕಂಟಿನ್ಯೂಸ್ ಆಗಿ ರಿಗ್ರೆಸ್ ಪ್ರಿಪ್ರೇಷನ್ ಆಗಿದ್ರಿಂದನೇ ನಂದು ಆಗಸ್ಟಲ್ಲಿ ಬರೆದಂಥ RRB PO ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸ್ ಕ್ಲಿಯರ್ ಆಗಿ ಇಂಟರ್ವ್ಯೂಗೆ ಹೋಗಿದ್ದೆ. ಆ್ಯಂಡ್ ನನ್ನ ಕೈಲಿ ನಾನು 30 ಡೇಸ್ ಓದ್ಕೊಂಡು ಇನ್ನೂ 15 ಡೇಸ್ ಬರೀ ಪ್ರಾಕ್ಟೀಸು. ಆ 45 ಡೇಸ್ ಅಷ್ಟೇ ಮ್ಯಾಕ್ಸಿಮಮ್ ನಾನು ಓದಿದ್ದು ಬ್ಯಾಂಕಿಂಗ್ ಎಕ್ಸಾಮ್ಗೆ ಅಂತ. ಅದರಲ್ಲಿ ನಂದು ಎಲ್ಲ ಪ್ರಿಲಿಮ್ಸು ಕ್ಲಿಯರ್ ಆಗಿತ್ತು. RRB ಕ್ಲರ್ಕ್ ಬಿಟ್ಟು ಅದೇನು ಕ್ಲಿಯರ್ ಆಗಿರಲಿಲ್ಲ. ಏನು ಪ್ರಾಬ್ಲಮ್ ಆಯಿತು ಎಕ್ಸಾಮ್ ಸೆಂಟ್ರಲ್ಲಿ ಮೌಸ್ತು ಆ ಥರ ಸ್ಮಾಲ್ ಇಶ್ಯೂಸ್ ಇರುತ್ತೆ, ಅದರಿಂದ ಆಗಿರಲಿಲ್ಲ ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ನಂದಾಗಿತ್ತು. ಸೊ ನಿಮ್ಮದು ಕೂಡ ಆಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಯಾಕೆಂದರೆ ನೀವು ಅಷ್ಟು ಶ್ರದ್ಧೆಯಿಂದ ಅಷ್ಟು ಪ್ರಾಕ್ಟೀಸ್ ಮಾಡಬೇಕು, ಅಷ್ಟು ಟೈಮ್ ಕೊಡಬೇಕು. ನಾನು ಆ 1 ಮಂತ್ ತುಂಬ ಎಫರ್ಟ್ ಹಾಕಿದ್ದೆ. ಕೆಲವೊಬ್ರು 1 ಮಂತಲ್ಲಿ ಆಗಲ್ಲ ಸುಳ್ಳು ಹೇಳ್ತಿದ್ದಾರೆ ಆ ಥರ ಎಲ್ಲ ಅನ್ಕೋಬೋದು. ಬಟ್ ನನಗೆ ಗೊತ್ತು ನಾನು ಆ 1 ಮಂತ್ ಎಷ್ಟು ಎಫರ್ಟ್ ಹಾಕಿದ್ದೆ ಆ್ಯಂಡ್ ನನ್ನ ಕೆಪಾಸಿಟಿಗೆ. ಯಾಕೆಂದರೆ ನಾನು 1 ನೈಟರ್ ಲೈಕ್ ಎಕ್ಸಾಮ್ ನಾಳೆ ಇದ್ದರೆ ಇವತ್ತು ಓದ್ಬಿಟ್ಟು ಡಿಸ್ಟಿಂಕ್ಷನ್ ತೆಗಿಯೋವಂಥ ಸ್ಟೂಡೆಂಟು. ನಾನು 1 ಡೇಲೇ ಓದಿ. ಸೊ ಅದಕ್ಕೋಸ್ಕರ ನಾನು 1 ಮಂತಲ್ಲಿ ನಾನು ಓದಿ ನಾನು ಆ ರೇಂಜಿಗೆ ಪ್ರಿಪೇರ್ ಆಗಿದ್ದೆ. ಸೊ ನಿಮಗಿನ್ನೂ 60 ಡೇಸ್ ಟೈಮ್ ಇದೆ. 60 ಡೇಸ್ ಮಿನಿಮಮ್ ಡೈಲಿ 6 to 8 ಅವರ್ಸ್ ಬಿಗಿನರ್ಸಿಗೆ ಹೇಳ್ತಿದ್ದೀನಿ. ನೀವು ಓದಿದರೆ ನಿಮ್ಮದು ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಫಸ್ಟು ಪ್ರಿಲಿಮ್ಸ್ ಪ್ಯಾಟ್ರನ್ ಹೇಳ್ತೀನಿ. ಆ್ಯಂಡ್ ಪ್ಯಾಟ್ರನ್ ಬಂದುಬಿಟ್ಟು RRB PO ಅಂದರೆ ಆಫೀಸರ್ ಎಕ್ಸಾಮ್ಗೂ ಕ್ಲರಿಕಲ್ ಎಕ್ಸಾಮ್ಗೂ ಸೇಮ್ ಇರುತ್ತೆ ಪ್ಯಾಟ್ರನ್ನು. ಬಟ್ ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ಲು ಆ್ಯಂಡ್ ಕಟ್ ಆಫ್ ಬೇರೆ ಇರುತ್ತೆ. ಕಟ್ ಆಫ್ ಅಂದರೆ ನಿಮಗೆ ಎಕ್ಸಾಮ್ಗಿಂತ ಮುಂಚೆನೇ ಗೊತ್ತಾಗಲ್ಲ, ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದಮೇಲೆ ನಿಮಗೆ ಕಟ್ ಆಫ್ ಗೊತ್ತಾಗೋದು. ಆ್ಯಂಡ್ ಇಲ್ಲಿ ರೀಸನಿಂಗ್ 40 ಕ್ವಶನ್ ಇರುತ್ತೆ, 40 ಮಾರ್ಕ್ಸಿಗೆ ಇರುತ್ತೆ, 25 ನಿಮಿಷ ಸೆಕ್ಷನಲ್ ಟೈಮಿಂಗು. ಆ ಸೆಕ್ಷನ್ ಮುಗಿದ ಮೇಲೆ ಆಟೋಮೆಟಿಕಲಿ ಆ ಸೆಕ್ಷನಿಂದ ಇನ್ನೊಂದು ಸೆಕ್ಷನ್ಗೆ ಸಿಸ್ಟಮ್ಮೇ ಜಂಪ್ ಆಗುತ್ತೆ. ಸೊ ನಿಮಗೆ ಆ ಸೆಕ್ಷನಲ್ಲಿ ಆ 25 ನಿಮಿಷ ಮಾತ್ರ ನಿಮಗೆ ರೀಸನಿಂಗ್ ಅಟೆಂಡ್ ಮಾಡೋಕ್ಕೆ ಸಿಗೋದು. ನ್ಯೂಮರಿಕಲ್ ಎಬಿಲಿಟಿ ಅದು 40 ಕ್ವಶನ್ನು 40 ಮಾರ್ಕ್ಸು 20 ನಿಮಿಷ, 2ರಿಂದ 80 ಕ್ವಶನ್ 80 ನಿಮಿಷ 80 ಮಾರ್ಕ್ಸ್. RRB PO RRB ಕ್ಲರ್ಕ್ ಎರಡೂ. ಸೊ ಇದು ಮೇನ್ಸು. ನಾನು ಈ ವಿಡಿಯೋದಲ್ಲಿ ಬಿಗಿನರ್ ಬಗ್ಗೆ ಮಾತಾಡ್ತಿರೋದ್ರಿಂದ ನಾನು ಇಲ್ಲಿ ಮೇನ್ಸ್ ಬಗ್ಗೆ ಮಾತಾಡಲ್ಲ. ಮೇನ್ಸ್ಗೆ ನಾನು ಆಲ್ರೆಡಿ ಒಂದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಯಾರು ಪ್ರಿಲಿಮ್ಸಲ್ಲಿ ನೀವು ಒಂದು RRB PO ಫಾರ್ ಎಕ್ಸಾಂಪಲ್ PO ಅಂದರೆ ಒಂದು 45 ರೇಂಜಲ್ಲಿ ಸ್ಕೋರ್ ಮಾಡ್ತಿದ್ರೆ ಆ್ಯಂಡ್ RRB ಕ್ಲರ್ಕಲ್ಲಿ ಒಂದು 65 ರೇಂಜ್ ಸ್ಕೋರ್ ಮಾಡ್ತಿದ್ರೆ ಆ ವಿಡಿಯೋ ನೋಡಿಬಿಟ್ಟು ನೀವು ಮೇನ್ಸಿಗೆ ಪ್ರಿಪೇರ್ ಆಗಿ, ಅಥವಾ ನೀವು 40 ಇದ್ರೂ ಮಾಡ್ಬೋದು. ಯಾಕೆಂದರೆ ಇನ್ನೂ 60 ಡೇಸ್ ಇದೆ. ಪ್ರಿಲಿಮ್ ಸ್ಕೋರ್ ಇಂಪ್ರೂವ್ ಮಾಡ್ಬೋದು. ಮೇನ್ಸ್ ಸ್ವಲ್ಪ ಕ್ಯಾರಿ ಮಾಡ್ಕೊಂಡು ಹೋಗಿ. ಯಾರಿನ್ನೂ ಅಂದರೆ ರಿಪೀಟರ್ಸು ಅಥವಾ ಆಲ್ರೆಡಿ ಒಂದು 6 ಮಂತಿಂದ ಪ್ರಿಪೇರ್ ಆಗ್ತಿರೋರು, ಫುಲ್ ಫ್ರೆಷರ್ಸ್ ಯಾರಿದ್ದಾರೆ ಅವರು ನಾನು 0 ಇಂದ ಹೇಳ್ತಾ ಹೋಗ್ತೀನಿ ಹೇಗೆ ಮಾಡೋದು ಅಂತ. ನಾನೇನು ಮಾಡಿದ್ದೆ, ನಾನು ಎಲ್ಲಿಂದ ಓದಿದ್ದೆ, ನಾನು ಯಾರ್ಯಾರನ್ನ ಫಾಲೋ ಮಾಡಿದ್ದೆ ಅದನ್ನು ನಾನು ಹೇಳ್ತೀನಿ. ನಿಮಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಕೂಡ ಫಾಲೋ ಮಾಡ್ಬೋದು.
ಸೊ ಈಗ ಫಸ್ಟ್ ಸಿಲೆಬಸ್ ಬರೋಣ. ಫಸ್ಟ್ ಸಿಲೆಬಸ್ ಏನು ಅಂತ ನೀವು ತಿಳ್ಕೊಳ್ಳೋದಕ್ಕಿಂತ ನೀವು ಒಂದು ನೋಟ್ಸ್ ತಗೊಂಡು ಕ್ವಾಂಟ್ ಅಂತ ಬರೆದು, ಕ್ವಾಂಟ್ ಅಥವಾ ನ್ಯೂಮರಿಕಲ್ ಎಬಿಲಿಟಿ ಅಂತ ಬರೆದು ಅದರಲ್ಲಿ ನೀವು ಬರಿಬೇಕು. ಜಸ್ಟ್ ವಿಡಿಯೋ ನೋಡಿದ್ರೆ ಆಗಲ್ಲ. ಫಸ್ಟ್ ಸಿಲೆಬಸ್ನ ಬರ್ಕೊಳ್ಳಿ, ರೋಡ್ ಮ್ಯಾಪ್ ಹಾಕೋಬೇಕು. ನಾನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಜನದ ವಿಡಿಯೋ ನೋಡಿ ಹಿಂದಿ ಚಾನಲ್ಗಳೇ ನಾನು ನೋಡಿರೋದು ಎಲ್ಲದಕ್ಕೂ, ಯಾಕೆಂದ್ರೆ ಕನ್ನಡದಲ್ಲಿ ಯಾರು ಮಾಡಿರಲಿಲ್ಲ. ಅಂಡ್ ಅಲ್ಲಿ ನಾನು ಸಿಲೆಬಸ್ ಬರ್ಕೊಂಡು ಆಮೇಲೆ ಪ್ಯಾಟ್ರನ್ ಬರ್ಕೊಂಡು ಅದಾದ್ಮೇಲೆ ಎಲ್ಲಿಂದ ಓದಬೇಕು, ಯಾರಿಂದ ಓದಬೇಕು, ಎಷ್ಟು ಓದಬೇಕು, ಮತ್ತೆ ಮಾಕ್ ಟೆಸ್ಟ್ ಎಲ್ಲಿಂದ, ಕ್ವಶನ್ಸ್ ಎಲ್ಲಿ ಸಿಗುತ್ತೆ, ಯಾವ ಟಾಪಿಕ್ ಯಾರು ಚೆನ್ನಾಗಿ ಮಾಡಿದ್ದಾರೆ ಅದೆಲ್ಲ ರಿಸರ್ಚ್ ಮಾಡಿ ನಾನು ಓದಕ್ಕೆ ಸ್ಟಾರ್ಟ್ ಮಾಡಿದ್ದು May 29 ಇರ್ಬೋದು. ಬಟ್ ನಾನು ಅದನ್ನು ತಿಳ್ಕೊಳ್ಳೋಕೆ 1 month ಎಲ್ಲಾನು ನಾನು ಹುಡುಕಿದ್ದೆ. ಸೊ ಬೆಟರ್ ಪ್ಲಾನಿಂಗ್ ಇದ್ರೆ, ನೀವು ಬೆಟರ್ ಸ್ಟ್ರಾಟಜಿ ಇದ್ರೆ ಕ್ಲಿಯರ್ ಮಾಡ್ತೀರಾ. ಸೊ ಈಗ ಸಿಲೆಬಸ್ ಹೇಳ್ತಿದ್ದೀನಿ, ಎಲ್ಲರೂ ಯಾರು ಬಿಗಿನರ್ ಇದ್ದೀರಾ ಅವ್ರು ಸಿಲೆಬಸ್ ಒಂದ್ಸಲ ಬರ್ಕೊಳ್ಳಿ. ಸೊ ಕ್ವಾಂಟಲ್ ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ ಅಂತ, ಅದು ಬಿಟ್ಟರೆ ಕ್ವಾಡ್ರಾಟಿಕ್ ಇಕ್ವೇಷನ್ ಇರುತ್ತೆ, ನಂಬರ್ ಸೀರೀಸ್ ಇರುತ್ತೆ. ನಂಬರ್ ಸೀರೀಸ್ ಅಂದರೆ ಅದರಲ್ಲಿ ರಾಂಗ್ ನಂಬರ್, ಮಿಸ್ಸಿಂಗ್ ನಂಬರ್ ಅಂತ 2 ಟೈಪ್ ಇರುತ್ತೆ. 2 ಟೈಪ್ ಯಾವ್ದಾರು ಒಂದು ಟೈಪ್ ಇರುತ್ತೆ. ಬಟ್ ಅರ್ಥಮೆಟಿಕ್ಲಿ ಚಾಪ್ಟರ್ಗಳು ಏನಿದೆ ಅದನ್ನು ನಾನು ಕ್ವಾಂಟ್ ಸ್ಟ್ರಾಟಜಿ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, SBI ಕ್ಲರ್ಕ್ ಕ್ವಾಂಟ್ ಸ್ಟ್ರಾಟಜಿ ಇನ್ ಕನ್ನಡ ಅಂತ. ಅದರಲ್ಲಿ ಹೋಗಿ ಅದರಲ್ಲಿ ನಾನು ಅರ್ಥಮೆಟಿಕ್ ಹೇಗೆ ಓದಬೇಕು ಅಂತ ಕ್ಲಿಯರ್ ಆಗಿ ಹೇಳಿದ್ದೀನಿ. ಬಟ್ ಬಿಗಿನರ್ಸ್ ಆಗಿರೋದ್ರಿಂದ ನಿಮಗೆ ಇವಾಗ ಅವಶ್ಯಕತೆ ಇಲ್ಲ ಆ ವಿಡಿಯೋ. ಫಸ್ಟ್ ಟಾಪಿಕ್ ಕವರ್ ಮಾಡಿ ಅದಾದ್ಮೇಲೆ ಅರ್ಥಮೆಟಿಕ್ ಕಾನ್ಸಂಟ್ರೇಟ್ ಮಾಡಿ. ಯಾವಾಗ ನಿಮಗೆ ಸ್ಪೀಡ್ ಮ್ಯಾಥ್ಸ್, ಸ್ಪೀಡು, ಕ್ವಾಡ್ರಾಟಿಕ್ ಇಕ್ವೇಷನ್ ಮತ್ತು ನ್ಯೂಮರಿಕಲ್ ಎಬಿಲಿಟಿ, DI ನ ಡಾಟಾ ಇಂಟರ್ಪ್ರಿಟೇಷನ್ ಸಾಲ್ವ್ ಮಾಡೋ ರೇಂಜಿಗೆ ಹೋಗ್ತೀರಾ, ಅವಾಗ ಅರ್ಥಮೆಟಿಕ್ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಸೊ ಈಗ ರೀಸನಿಂಗ್ ಬರ್ತೀನಿ. ರೀಸನಿಂಗ್ ಅಲ್ಲಿ ಅಂತ ಬ್ಯಾಂಕಿಂಗ್ ಅಲ್ಲಿ ಸಿಲೆಬಸ್ ಏನೂ ಇಲ್ಲ. ಸಿಲೋಗಿಸಮ್, ಇನ್ಇಕ್ವಾಲಿಟಿ ಒಂದ್ಸಲ ನೋಡಿದ್ರೆ ಕಂಪ್ಲೀಟ್ ನೀವು ಬ್ಯಾಂಕಿಂಗ್ ಮುಗಿಯೋವರೆಗೂ, ನಿಮ್ಮ ಜಾಬ್ ಆಗೋವರೆಗೂ ಮತ್ತೆ ವಿಡಿಯೋ ನೋಡಬೇಕು, ಕ್ಲಾಸ್ ನೋಡಬೇಕು ಅಂತ ಅವಶ್ಯಕತೆನೇ ಬರಲ್ಲ. ನೀಟಾಗಿ ನೋಟ್ಸ್ ಮಾಡ್ಕೊಂಡ್ರೆ ನೀವು. ಅದಾದ್ಮೇಲೆ ಕೋಡಿಂಗ್, ಡಿಕೋಡಿಂಗ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ ಅಂಡ್ ಡಿಸ್ಟೆನ್ಸ್, ಸಿಟಿಂಗ್ ಅರೇಂಜ್ಮೆಂಟ್, ಪಜಲ್. ಸೊ ವೇಟೇಜ್ ಯಾವುದಕ್ಕೆ ಇರುತ್ತಪ್ಪ ಅಂದರೆ ಸಿಟಿಂಗ್ ಅರೇಂಜ್ಮೆಂಟ್ ಮತ್ತು ಪಜಲ್ಗೆ ವೇಟೇಜ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇವಾಗ ಇಂಗ್ಲೀಷಿಗೆ ಬರೋಣ. ಇಂಗ್ಲೀಷಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಇದು ಒಂದು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಓದ್ಕೊಂಡ್ರೆ, ನಿಮ್ಮ ರೀಡಿಂಗ್ ಎಬಿಲಿಟಿನ ನೀವು ಇಂಪ್ರೂವ್ ಮಾಡಿಕೊಂಡ್ರೆ ಇಂಗ್ಲೀಷ್ ನಿಮಗೆ ತುಂಬ ಸುಲಭ ಆಗುತ್ತೆ. ಆ್ಯಂಡ್ ಇಂಗ್ಲೀಷ್ ಬಂದುಬಿಟ್ಟು ಮೇನ್ಸಲ್ಲಿ ಇರುತ್ತೆ, RRBಲಿ. ಪ್ರಿಲಿಮ್ಸಲ್ಲಿ ಇಂಗ್ಲೀಷ್ ಇರಲ್ಲ. ಸೊ ಇವಾಗ ಸ್ಟಾರ್ಟ್ ಅಂದರೆ ನೀವು ಇವಾಗ ಸ್ಟಾರ್ಟ್ ಮಾಡ್ತಿದ್ರೆ ಇಂಗ್ಲೀಷು ಅಟ್ಲೀಸ್ಟ್ ನಾನು ಹೇಳ್ತೀನಿ ಮುಂದೆ, ಈಗಲೇ ಒಂದ್ಸಲ ಹೇಳ್ತೀನಿ ನೋಡಿ, ಎಡಿಟೋರಿಯಲ್ ಅಂತ ಕ್ಲಾಸ್ ಅಂತ ಬರುತ್ತೆ, ಅದನ್ನ ಅಟ್ಲೀಸ್ಟ್ ಕೇಳಿಸ್ಕೊಳ್ಳಿ. ಯಾರು ಗ್ರಾಮರ್ ನನಗೆ ಗೊತ್ತಿಲ್ಲ, ನಾನು ಕನ್ನಡ ಮೀಡಿಯಮ್ ಆ ಥರ ಇರೋರು ಆರಾಮಾಗಿ ಕ್ಲಿಯರ್ ಮಾಡ್ಬೋದು. ನಾನು ಯಾವುದೇ ರೀತಿ ಗ್ರಾಮರ್ ಓದಿಲ್ಲ, ಎಕ್ಸೆಪ್ಟ್ 1 ಟೆನ್ಸಸ್ ಒಂದು ಮತ್ತು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅದೊಂದು ಕ್ಲಾಸ್, ಅವೆರಡು ಮಾತ್ರ ನಂಗೆ ಗ್ರಾಮರಲ್ಲಿ ಓದಿದ್ದು. ಆ್ಯಂಡ್ ನನ್ನ ಇಂಗ್ಲೀಷ್ ಸ್ಕೋರು ಎಲ್ಲ ಪ್ರಿಲಿಮ್ಸಲ್ಲೂ ಎಲ್ಲ ಮೇನ್ಸಲ್ಲೂ ತುಂಬ ಚೆನ್ನಾಗೇ ಬಂದಿದೆ, ಅಬೋ ಅವರೇಜೇ ಬಂದಿದೆ. ಆ್ಯಂಡ್ ಅಬೋ 85%, 90% ರೇಂಜಲ್ಲೇ ಇರೋದು. ಆ್ಯಂಡ್ ನಂದು ಕೂಡ ಇಂಗ್ಲೀಷ್ ಸ್ಟಾರ್ಟಿಂಗಲ್ಲಿ ವೀಕ್ ಇತ್ತು, 9, 10, 7 ಆ ಥರ ಬರ್ತಿತ್ತು. ಸ್ಟಾರ್ಟಿಂಗ್ ಮಾರ್ಕ್ಸ್ ಹಾಕ್ಬೇಕಿದ್ರೆ ನಾನು ಜಸ್ಟ್ 1 ಮಂತಲ್ಲಿ ಇಂಪ್ರೂವ್ ಆಯಿತು. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಸೊ ಈಗ ಸೋರ್ಸು ನೀವು ಎಲ್ಲಿಂದ ಓದಬೇಕು ಅಂತ. ಬಟ್ ಒಂದು ಬ್ಯಾಡ್ ನ್ಯೂಸ್ ಅಂದರೆ ಹಿಂದಿ RRB ಬರುತ್ತೆ ಅವರಿಗೆ ತುಂಬ ಈಸಿ ಆಗುತ್ತೆ ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗೋದು. ಯಾಕೆಂದರೆ ಹಿಂದಿಲಿ ತುಂಬ ಚೆನ್ನಾಗಿರೋ ಕಂಟೆಂಟ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿರೋ ಟೀಚರ್ಸ್ ಇದ್ದಾರೆ. ಅಥವಾ ನಿಮಗೆ ಹಿಂದಿ ಅರ್ಥ ಆಗಲಿಲ್ಲ ಅಂತಂದರೆ ಅವ್ರ ಸ್ಲೈಡ್ಸ್ ಏನಿರುತ್ತೆ, ಅವರು ಕ್ಲಾಸ್ ಮಾಡೋದು ಅದು ಇಂಗ್ಲೀಷಲ್ಲಿ ಇರುತ್ತೆ, ಬಟ್ ನೀವೇ ಓದ್ಕೊಂಡು ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಾನು ಕೊಡೋ ಸೋರ್ಸಸ್ ಏನೇನು ಹೇಳ್ತೀನಿ ಅದೆಲ್ಲ ಅನ್ಫಾರ್ಚುನೇಟ್ಲಿ ಹಿಂದಿದೇ ಇರೋದು. ಆ್ಯಂಡ್ ನಾನು ಫಾಲೋ ಮಾಡಿದ ಮಾತ್ರ ನಾನು ನಿಮಗೆ ಸಜೆಸ್ಟ್ ಮಾಡೋಕ್ಕಾಗೋದು. ನಾನು ಬೇರೆ ಇನ್ಯಾವುದು ಫಾಲೋ ಮಾಡಿರಲಿಲ್ಲ, ಸೊ ಅದಕ್ಕೋಸ್ಕರ ನನಗೆ ಬೇರೆ ಏನೂ ಗೊತ್ತಿಲ್ಲ. ಇವಾಗ ಹೇಳ್ತೀನಿ. ಅಡ್ಡಾ 24/7 0 to Hero ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಅಲ್ಲಿ ನಿಮಗೆ ಕ್ವಾಂಟ್ಗೆ ಸಪ್ರೇಟಾಗಿ ಪ್ಲೇ ಲಿಸ್ಟ್ ಇದೆ, ರೀಸನಿಂಗ್ಗೆ ಸಪ್ರೇಟಾಗಿ ಪ್ಲೇ ಲಿಸ್ಟ್ ಇದೆ. ಅದು 2020 or 19 ಹಳೇ ಬ್ಯಾಚ್. ಅದರಲ್ಲಿ ಅವರು ತುಂಬ ಸುಲಭವಾಗಿ ಸ್ಟಾರ್ಟಿಂಗಿಂದ ಬೇಸಿಕ್ಕಿಂದ ನಿಮಗೆ ಮೇನ್ಸ್ ಅಂದರೆ ಫುಲ್ ಪ್ರೋವರೆಗೂ ಎಲ್ಲ ಸಬ್ಜೆಕ್ಟ್ ಎಲ್ಲ ಚಾಪ್ಟರ್ನು ಕವರ್ ಮಾಡಿದರೆ ನೀವು ಅದೊಂದು ಕ್ಲಾಸ್ನ ಆ 2 ಪ್ಲೇ ಲಿಸ್ಟ್ನ ನೀವು ಸಂಪೂರ್ಣವಾಗಿ ಕ್ಲಿಯರ್ ಮಾಡ್ಕೊಳ್ಳಿ. 60 ಕ್ಲಾಸಸ್ ಏನೋ ಇರ್ಬೋದು. ಸೊ ಡೈಲಿ ಅಟ್ಲೀಸ್ಟ್ 2 ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಸ್ವಲ್ಪ ಲೆಂತಿ ಅನಿಸಿದರೆ 2x ಅಥವಾ 1.5x ಯೂಸ್ ಮಾಡಿ. ಏಕೆಂದರೆ ಕ್ಲಾಸ್ ಮಾಡಬೇಕಿದ್ರೆ ಅದು ಇದು ಅಂತ ಬೇಡದೇ ಇರೋ ಮಾತು ಆಡಿಲ್ಲ ಅಂತಲ್ಲ, ಬಟ್ ಕ್ಲಾಸ್ ಕಂಟೆಂಟ್ ತುಂಬ ಚೆನ್ನಾಗಿದೆ. ಅಷ್ಟನ್ನ ನೀವು ಇದೆರಡು ಪ್ಲೇ ಲಿಸ್ಟ್ನ ಕವರ್ ಮಾಡಿದರೆ ನಿಮಗೆ ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಕಣ್ಣು ಮುಚ್ಕೊಂಡು ಕ್ಲಿಯರ್ ಆಗುತ್ತೆ. ಪ್ರಿಲಿಮ್ಸ್ ಕ್ಲಿಯರ್ ಆಗೋಕ್ಕೆ 2 ಪ್ಲೇ ಲಿಸ್ಟು. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ನೀವು ಸಿಲೋಗಿಸಮ್ ಅಂತ ಸ್ಟಾರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಇಲ್ಲಿದೆ ಒಂದು ಟಾಪಿಕ್ ತೋರಿಸ್ತೀನಿ. ಇದು ಟಾಪಿಕ್ ಅವರು ಆರ್ಡರ್ ವೈಸೇ ಮಾಡಿದ್ದಾರೆ, ನೀವು ಆರ್ಡ್ರು ಹುಡ್ಕೋದು ಬೇಡ. ಅವ್ರು ಯಾವ ಆರ್ಡರ್ ಮಾಡಿದ್ದಾರೆ ಪ್ಲೇ ಲಿಸ್ಟು ಅದೇ ಆರ್ಡರ್ ನೋಡ್ಕೊಂಡು ಹೋದ್ರೆ ಸಾಕು. ನಿಮಗೆ ಎಲ್ಲ ಲಿಂಕಿಂಗೇ ಇದೆ, ಎಲ್ಲ ಆರ್ಡರ್ ವೈಸ್ ಲಿಂಕಿಂಗ್ ಇದೆ. ಸೊ ಆಯ್ತಾ, ಸಿಲೋಗಿಸಮ್ ಅಂತ ಮಾಡಿದ್ದಾರೆ. ಒಂದು 3-4 ಕ್ಲಾಸ್ ಏನೋ ಇರ್ಬೋದು. ನೀವೇನು ಮಾಡಬೇಕು ಅಂದರೆ ಫಸ್ಟ್ ಕ್ಲಾಸ್ ಕೇಳಿದ್ರಿ, ಇವತ್ತು ಫಸ್ಟ್ ಕ್ಲಾಸ್ ಕೇಳಿದ್ರಿ ಅಂದರೆ ನಾಳೆ ಸೆಕೆಂಡ್
ಸೆಕೆಂಡ್ ಕ್ಲಾಸು ಥರ್ಡ್ ಕ್ಲಾಸು ಸಿಲೋಗಿಸಮ್ ಫುಲ್ ಮುಗೀತು, 3 ಕ್ಲಾಸ್ ಕೇಳಿದ್ರಿ. ಅದಾದ್ಮೇಲೆ ನೀವೇನಕ್ಕೆ ಹೋಗ್ತೀರಾ, ಇನ್ಇಕ್ವಾಲಿಟಿ ಚಾಪ್ಟರಿಗೆ ಹೋಗ್ತೀರಾ. ಇನ್ಇಕ್ವಾಲಿಟಿ ಚಾಪ್ಟರಿಗೆ ಹೋಗಿದ ತಕ್ಷಣ ನೀವು ಸಿಲೋಗಿಸಮ್ ಬಿಟ್ಬಿಡೋದಲ್ಲ. ಡೈಲಿ ಈಗ ಇನ್ಇಕ್ವಾಲಿಟಿ ಕ್ಲಾಸ್ ಕೇಳಬೇಕಿದ್ರೆ ಡೈಲಿ ಸಿಲೋಗಿಸಮ್ದು ಒಂದು 5 ಕ್ವಶನ್ಸ್ ಆದರೂ ಸಾಲ್ವ್ ಮಾಡಬೇಕು. ಅದೆಲ್ಲಿ ಸಾಲ್ವ್ ಮಾಡಬೇಕು ಅಂತ ನಾನು ಅದನ್ನೂ ಹೇಳ್ತೀನಿ, ಎಲ್ಲಿ ಸಿಗುತ್ತೆ ಕ್ವಶನ್ಸ್ ಅಂತ. ಸೊ ಅಲ್ಲಿ ಡೈಲಿ ಸಾಲ್ವ್ ಮಾಡಿದ್ರೆ ಆ ಕಂಟಿನ್ಯೂಟಿ ಇರುತ್ತೆ. ಯಾಕೆಂದ್ರೆ ನಿಮಗೆ ಕಮ್ಮಿ ಟೈಮ್ ಇರೋದು. ನೀವು ಫಸ್ಟ್ ನಾನು ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ, ಅದಾದ್ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅಂದರೆ ಆಗಲ್ಲ. ಸಿಲೆಬಸ್ ಕಂಪ್ಲೀಟ್ ಮಾಡ್ತಾ ಮಾಡ್ತಾ ಈಗ ಇವತ್ತು ಓದಿದ್ದು ಟಾಪಿಕ್ ಏನಿರುತ್ತೆ ಅದನ್ನ ನಾಳೆ ಪ್ರಾಕ್ಟೀಸ್ ಮಾಡಬೇಕು, ಅಂಡ್ ನಾಳೆ ಮತ್ತೆ ನ್ಯೂ ಟಾಪಿಕ್ ಓದಬೇಕು. ಆ ಥರ ಮಾಡಿ ಆ ಥರ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ಈ 60 ಡೇಸ್ ಕ್ಲಿಯರ್ ಆಗೋಕೆ ಸಾಧ್ಯ. ಅಂಡ್ ಹೆದರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಕರ್ನಾಟಕದಲ್ಲಿ ವೇಕೆನ್ಸಿ ಜಾಸ್ತಿ ಇದೆ, ಅಂಡ್ ಅದರ್ ಸ್ಟೇಟ್ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲೇ ಸ್ವಲ್ಪ ಕಾಂಪಿಟೇಷನ್ ಕಮ್ಮಿ ಅಂಡ್ ಕಟ್ ಆಫ್ ಕೂಡ ಕಮ್ಮಿ. ಸೊ ನೀವು ನಾನು ಈಗ ಹೇಳಿದ್ನಲ್ಲ ಆ ಥರ ಒಂದು ಟಾಪಿಕ್ ಮುಗಿದ್ಮೇಲೆ ಆ ಟಾಪಿಕ್ನ ಮಧ್ಯದಲ್ಲಿ ಬಿಡಬೇಡಿ. ಆ ಟಾಪಿಕ್ನ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಈಗ ಫಸ್ಟ್ ಡೇಲಿ ಆ ಟಾಪಿಕ್ ಮುಗೀತು ಅಂದರೆ ಸೆಕೆಂಡ್ ಡೇಲಿ ಆ ಟಾಪಿಕ್ದು ಕ್ವಶನ್ಸ್ ಕ್ಯಾರಿ ಮಾಡಬೇಕು. ಮತ್ತೆ ಥರ್ಡ್ ಡೇಲಿ ಬಿಡೋದಲ್ಲ, ಥರ್ಡ್ ಡೇಲಿ ಮತ್ತೆ ಸಿಲೋಗಿಸಮ್ ಪ್ರಾಕ್ಟೀಸ್ ಮಾಡಬೇಕು. ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಈಗ ನೆಕ್ಸ್ಟು ಇನ್ನೊಂದು, ಈಗ ಎಲ್ಲಿ ಪ್ರಾಕ್ಟೀಸ್ ಮಾಡಬೇಕಪ್ಪ ಅಂತ ಅಂದರೆ ಸ್ಮಾರ್ಟ್ ಕಿಡಾ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ಫ್ರೀ ಕ್ವಿಝಸ್ ಇದೆ. ನೀವು ಅಲ್ಲಿ ಟೆಸ್ಟ್, ಇಲ್ಲಿ ಬಾಟಮ್ ಲೈನ್ ಬರುತ್ತಲ್ಲ, ಇಲ್ಲಿ ಸೆಂಟ್ರಲ್ಲಿ ಟೆಸ್ಟ್ ಅಂತ ಒಂದಿದೆ, ಟೆಸ್ಟ್ ಸೀರೀಸ್ ಅಂತ. ಅಲ್ಲಿ ಪ್ರೆಸ್ ಮಾಡಿದರೆ ಲೆಫ್ಟ್ ಸೈಡಲ್ಲಿ ಒಂದು ಬಾರ್ ಇದೆ, ಫ್ರೀ ಕ್ವಿಝಸ್ ಅಂತ. ಆ ಫ್ರೀ ಕ್ವಿಝಸ್ಸಿಗೆ ಹೋದರೆ ನಿಮಗೆ ಪ್ರತಿಯೊಂದು ಸಬ್ಜೆಕ್ಟ್ಗೂ ಆ ಸಬ್ಜೆಕ್ಟಲ್ಲಿ ಚಾಪ್ಟರ್ ವೈಸು ಕ್ವಿಜ್ಗಳಿದ್ದಾವೆ. ಕ್ವಿಜ್ ಅಂದರೆ ಕ್ವಶನ್ಸೇನೆ. ಸೊ ನೀವು ಚಾಪ್ಟರ್ ವೈಸು ನೀವು ಯಾವ ಚಾಪ್ಟರಿಗೆ ಬೇಕು, ನಾನು ಹೇಳಿದ್ನಲ್ಲ ಈಗ ಸಿಲೋಗಿಸಮ್ ಅಂದರೆ ಆ ಸಿಲೋಗಿಸಮ್ ಸೆಲೆಕ್ಟ್ ಮಾಡಿದರೆ ಆ ಸಿಲೋಗಿಸಮಲ್ಲಿ ತುಂಬ ಕ್ವಿಜ್ಗಳಿದ್ದಾವೆ. ಸೊ ನೀವು ಅಲ್ಲಿಂದ ಪ್ರಾಕ್ಟೀಸ್ ಮಾಡ್ಬೋದು. ಅಂಡ್ ನಿಮಗೆ ಅದೆಲ್ಲ ಮುಗಿಸ್ತಿದ್ದೀರಾ ಅಂತ ಅನ್ಕೊಳ್ಳಿ, ಸ್ಮಾರ್ಟ್ ಕಿಡಾ ಫುಲ್ ಮುಗೀತು ಅಂತಂದರೆ ಅಡ್ಡ 24/7 ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ಡೈಲಿ ಫ್ರೀ ಕ್ವಿಜ್ ಆಗ್ತಾರೆ. ಡೈಲಿ 20 to 25 ಫ್ರೀ ಕ್ವಿಝಸ್ ಇರುತ್ತೆ, ಇನ್ಕ್ಲೂಡಿಂಗ್ ಆಲ್ ಸಬ್ಜೆಕ್ಟ್ಸ್. ಸೊ ನೀವು ಅಲ್ಲಿಂದಲೂ ಪ್ರಾಕ್ಟೀಸ್ ಮಾಡ್ಬೋದು. ಅಂಡ್ ಅಡ್ಡ 24/7 ಕ್ವಿಝಸ್ ಏನಿದೆ ಅದು ವೆರಿ ಎಫೆಕ್ಟಿವ್. ಯಾಕೆಂದರೆ ಎಕ್ಸಾಮ್ ಲೆವೆಲ್ಗೆ ನಿಯರೆಸ್ಟ್ ಇರುತ್ತೆ ಅಂಡ್ ಈಸಿ ಕೂಡ ಇರುತ್ತೆ. ಹಾಗಂತ ಫುಲ್ ಈಸಿನೂ ಕೊಟ್ಟಿರಲ್ಲ, ಸ್ವಲ್ಪ ಮಾಡ್ರೇಟ್ ಲೆವೆಲಲ್ಲೂ ಇರುತ್ತೆ. ಬಟ್ ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕೆ ಬೆಸ್ಟ್ ಅಂದರೆ ಬೆಸ್ಟು. ಡೈಲಿ ಒಂದು 30 ಮಿನಿಟ್ಸ್ ಆದರೂ ಸ್ಟಾರ್ಟಿಂಗಿಂದಲೇ ನೀವು ಆ ಕ್ವಿಝಸ್ನ ಹಾಕಿ. ಈಗ ಸಿಂಪ್ಲಿಫಿಕೇಶನ್ ಅದು ನೀವೇನು ಚಾಪ್ಟರ್ ಓದೇ ಮಾಡಬೇಕು ಅನ್ನೋದಿಲ್ಲ. ಸಿಂಪ್ಲಿಫಿಕೇಶನ್ ಏನು, ಕೂಡ್ಸೋದು, ಗುಣಿಸೋದು, ಕಳೆಯೋದು, ಬಾಗ್ಸೋದು. ಇದು ನೀವು 1ನೇ ಕ್ಲಾಸಿಂದಲೇ 2ನೇ ಕ್ಲಾಸಿಂದಲೇ ಮಾಡ್ಕೊಂಡ್ಬಂದಿರ್ತೀರ. ಸೊ ಅಟ್ಲೀಸ್ಟ್ ಅದನ್ನಾದರೂ ಸ್ಟಾರ್ಟಿಂಗಿಂದಲೇ ಕ್ವಿಜ್ನ ಹಾಕಕ್ಕೆ ಶುರು ಮಾಡಿ. ಆ್ಯಂಡ್ ಪಜಲ್ ಕೂಡ ಅಷ್ಟೇ. ಪಜಲ್ ನೀವು ಕ್ಲಾಸ್ ಕೇಳಬೇಡಿ ಅನ್ನಲ್ಲ, ಕ್ಲಾಸ್ ಕೇಳಿ, ಆ ಪ್ಲೇ ಲಿಸ್ಟಲ್ಲಿ ಫಸ್ಟ್ ಕ್ಲಾಸ್ ಕೇಳಿ. ಬಟ್ ಪಜಲ್ ನೀವು ಸ್ಟಾರ್ಟಿಂಗಿಂದಲೇ ಸಾಲ್ವ್ ಮಾಡ್ಬೋದು. ಪಜಲ್ ಅನ್ನೋದು, ರೀಸನಿಂಗ್ ಅನ್ನೋದು ನಿಮ್ಮ ಮೆಂಟಲ್ ಎಬಿಲಿಟಿ ಮೇಲೆ, ನಿಮ್ಮ ಮೆಂಟಲ್ ಎಬಿಲಿಟಿ, ನಿಮ್ಮ ಕೆಪಾಸಿಟಿ, ನಿಮ್ಮ ಸ್ಕಿಲ್ಲು, ನಿಮ್ಮ ಥಿಂಕಿಂಗ್ ವೇ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನು ಕೂಡ ನೀವು ಡೈಲಿ ಸ್ಟಾರ್ಟಿಂಗ್ ಫಸ್ಟ್ ಡೇಯಿಂದಲೇ ಪಜಲ್ ಸಾಲ್ವ್ ಮಾಡ್ಬೋದು. ಆ್ಯಂಡ್ ನಾನು ನಿಜ ಹೇಳ್ತೀನಿ, ನನ್ನ ಫಸ್ಟ್ ಡೇ ಅಂದರೆ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ನನಗೆ ಪ್ರಿಲಿಮ್ಸ್ ಲೆವೆಲ್ ಒಂದು ಪಜಲ್ ಸಾಲ್ವ್ ಮಾಡೋಕ್ಕೆ 5 to 6 ಮಿನಿಟ್, 6 ಮಿನಿಟ್ ಕಮ್ಮಿ ಅಂದ್ಕೊಳ್ಳಿ, ಇನ್ನೂ ಜಾಸ್ತಿನೇ ಆಗ್ತಿತ್ತು. ಬಟ್ ನನ್ನ ಪ್ರಿಪ್ರೇಷನ್ ಆ 1 ಮಂತ್ 45 ಡೇಸ್ ಆದಮೇಲೆ ಪ್ರಿಲಿಮ್ಸ್ ಲೆವೆಲ್ ಪಜಲ್ನ ನಾನು ವಿತಿನ್ 2 ಮಿನಿಟ್ಸ್ ಹೇಗಿದ್ರು ಸಾಲ್ವ್ ಮಾಡಾಕ್ತಿದ್ದೆ. ಆ್ಯಂಡ್ ಒಂದೊಂದಂತೂ 1 ಮಿನಿಟ್ಗೆ ಆಗೋದು, ಸಿಂಪಲ್ ಇರೋದು. ನೀವು ಆ ರೇಂಜಿಗೆ ಹೋಗ್ತೀರಾ. ಬಟ್ ಸ್ಟಾರ್ಟಿಂಗಲ್ಲಿ ಪ್ಯಾನಿಕ್ ಆಗಬೇಡಿ. ನನಗೂ ತುಂಬ ಟೆನ್ಷನ್ ಆಗ್ತಿತ್ತು, 7 ಮಿನಿಟ್ಸ್ ತೊಗೋತಿದ್ದೀನಿ, ಇರೋದೇ 20 ಮಿನಿಟ್ಸು, ಒಂದು ಪಜಲ್ಗೆ ನಾನು 7 ನಿಮಿಷ ಕೊಟ್ಟರೆ ಇನ್ನು ಉಳಿದಿರೋ ಕ್ವಶನ್ಸ್ ಯಾವಾಗ ಅಟೆಂಡ್ ಮಾಡೋಣ, ಆ ಥರ ಎಲ್ಲ ಅನ್ಸೋದು ನನಗೆ. ನಿಮಗೂ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ. ಬಟ್ ಅದಕ್ಕೇನು ಪ್ಯಾನಿಕ್ ಆಗಬೇಡಿ. ನೀವು ಕಂಟಿನ್ಯೂಸ್ ನಿಮ್ಮ ವರ್ಕ್ ನೀವು ಮಾಡ್ಕೊಂಡು ಹೋಗಿ. ಆ್ಯಂಡ್ ನಿಮ್ಮ ಸ್ವಾಭಿಮಾನ ಮತ್ತು ನಿಮಗೋಸ್ಕರ ವರ್ಕ್ ಮಾಡಿ. ನಾನು ವರ್ಕ್ ಮಾಡ್ತಿದ್ದೀನಿ, ನಾನು ಓದ್ತಿದ್ದೀನಿ ಅಂತ ಬೇರೆಯವರಿಗೆ ತೋರಿಸ್ಕೊಳ್ಳೋಕ್ಕೋಸ್ಕರ ಓದಕ್ಕೆ ಹೋಗಬೇಡಿ. ನಿಮಗೆ ಗೊತ್ತಿರಬೇಕು ನೀವು ಎಷ್ಟು ಎಫರ್ಟ್ ಹಾಕ್ತಿದ್ದೀರಾ. ನಿಮಗೆ ಅನ್ನಿಸ್ಬೇಕು, ನೈಟ್ ಮಲ್ಕೋಬೇಕಿದ್ರಾ, ಇವತ್ತು ನಾನೇನೋ ಕಲ್ತಿದ್ದೀನಿ, ಇವತ್ತು ನಾನು ಎಫರ್ಟ್ ಹಾಕಿದ್ದೀನಿ, ಸೊ ನಾನು ಇವತ್ತು ಚೆನ್ನಾಗಿ ಮಾಡಿದ್ದೀನಿ, ನಾಳೆ ಇನ್ನೂ ಎಫರ್ಟ್ ಹಾಕ್ತೀನಿ ಅಂತ ಮಾಡಬೇಕು. ಆ್ಯಂಡ್ ಅದ್ರ ಜೊತೆ ಒಂದು ಡೈರಿ ಒಂದು ನಿಮ್ಮ ಜರ್ನಲ್ ಅಂದರೆ ಬರೀರಿ. ಅದರಲ್ಲಿ ಡೈಲಿ ಬರೀರಿ, ನಾನು ಇಷ್ಟು ಓದಿದೆ, ಇನ್ನೂ ಇಷ್ಟು ಓದ್ಬೋದಿತ್ತು, ನಾಳೆ ಇದು ಓದ್ತೀನಿ, ಆ್ಯಂಡ್ ಇವತ್ತು ಓದಿದ್ದು ನನಗೆ ಸ್ಯಾಟಿಸ್ಫೈ ಆಯಿತು ಅಥವಾ ನಿಮಗೆ ಸ್ಯಾಟಿಸ್ಫೈ ಆಗಿಲ್ವೋ ಅದನ್ನು ಎಕ್ಸ್ಪ್ರೆಸ್ ಮಾಡಿ. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಆ್ಯಂಡ್ ಇಂಗ್ಲೀಷಲ್ಲೇ ಬರೀರಿ. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಇಂಗ್ಲೀಷ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ರೈಟಿಂಗ್ ಸ್ಕಿಲ್ ಇರ್ಬೋದು. ಆ್ಯಂಡ್ ರೈಟಿಂಗ್ ಸ್ಕಿಲ್ ಯಾಕಬೇಕು ಅಂದರೆ, ನೀವು RRBಲಿ ಬರಲ್ಲ ಬಿಡಿ, ಬಟ್ IBPS ಅಲ್ಲಿ ಎಸ್ಸೆ ರೈಟಿಂಗ್ ಇರುತ್ತೆ. ಆ ರೈಟಿಂಗ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ನೀವೇ ಬರೆಯೋದ್ರಿಂದ ನೀವು ಮತ್ತೆ ಬರೆದಾದ್ಮೇಲೆ ನೀವು ಅದನ್ನು ನೀವು ಓದಾಗ ನಿಮಗೆ ಹೋಗ್ತಾ ಒಂದು 20 ಡೇಸ್ 30 ಡೇಸ್ ಆದಮೇಲೆ ಈ ಸೆಂಟೆನ್ಸಲ್ಲಿ ನಾನು ಇದು ತಪ್ಪು ಬರೆದಿದ್ದೀನಿ ಅಂತ ನಿಮಗೆ ಅನಿಸುತ್ತೆ. ಸೊ ಆವಾಗ ನಿಮ್ಮ ಇಂಗ್ಲೀಷ್ ಎಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ನಾನೇ ಅರ್ಥ ಆಯ್ತು ಅನ್ಕೋತೀನಿ ಏನು ಹೇಳಿದೆ ಅಂತ. ನಿಮಗೆ ಒಂದು ಪರ್ಸನಲ್ ಡೈರಿ ಇಟ್ಕೊಂಡು ಡೈಲಿ ಆ ಡೈರಿಲಿ ನೀವು ಇವತ್ತು ಏನು ಓದಿದ್ದೀರಾ ಅದನ್ನು ನಿಮಗೆ ಹೇಗಾಗುತ್ತೆ ಇಂಗ್ಲೀಷಲ್ಲಿ, ನಿಮಗೆ ಹೆಂಗೆ ಗೊತ್ತು ಇಂಗ್ಲೀಷ್ ಇಸ್ ದಟ್ಟು ಏನಾರು ಹಾಕ್ಬಿಟ್ಟು ಇಂಗ್ಲೀಷಲ್ಲಿ ಬರಿಬೇಕಷ್ಟೇ, ಬರೀರಿ.
ಈಗ ವಿಡಿಯೋ ಸೋರ್ಸಸ್ ಅಲ್ಲಿ ನಾನೀಗ ಪ್ರಾಕ್ಟೀಸ್ ಎಲ್ಲಿ ಅಂತ ಹೇಳಿದ್ದೀನಿ. ಈಗ ವಿಡಿಯೋ ಸೋರ್ಸಿಗೆ ಹೋಗ್ತೀನಿ. ವಿಡಿಯೋ ಸೋರ್ಸ್ ಬಂದರೆ ಎಲ್ಲ ಯೂಟ್ಯೂಬರ್ಸು ಚೆನ್ನಾಗೇ ಮಾಡಿದ್ದಾರೆ, ಬಟ್ ನಾನು ಯೂಸ್ ಮಾಡಿದಂಥ ಯೂಟ್ಯೂಬರ್ಸ್ ಕೆಲವರು, ಅವ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಈಗ ಫಸ್ಟು ನಿಮ್ಮದು ಅಲ್ಲಿ ನಾನು ಹೇಳಿದ್ನಲ್ಲ 0 to 0 ಬ್ಯಾಚ್ ಆದಮೇಲೆ ನಾನು ಹೇಳ್ತಿರೋದು ಇದು ಅಡ್ಡಾ 24 ಬ್ಯಾಚ್ ಹೇಳಿದ್ದೀನಿ 60 ಪ್ಲೇ ಲಿಸ್ಟು. ಅದಾದಮೇಲೆ ನಿಮಗೆ ಇನ್ನೂ ಈಗ ಮ್ಯಾಥ್ಸಲ್ಲಿ ಇನ್ನೂ ನೀವು ಸ್ಟ್ರಾಂಗ್ ಆಗಬೇಕು ಅಂತಂದರೆ ಕ್ವಾಂಟಲ್ಲಿ ವಿಜಯ್ ಸರ್ ಅಂತ ಒಂದಿದ್ದಾರೆ. ಅವ್ರದ್ದು ಒಂದು ಬೇಸಿಕ್ ಟು ಪ್ರೋ ಅಂತ ಏನೋ ಒಂದು ಬೇಸಿಕ್ ಫೌಂಡೇಶನ್ ಕ್ಲಾಸ್ ಇದೆ. ನಾನು ಮ್ಯಾಥ್ಸ್ ವೀಕ್ ಇರೋದ್ರಿಂದ ನಾನು 0 to 0 ಮುಗಿಸಿ, ಈ ವಿಜಯ್ ಸರ್ ಇದಾರಲ್ಲ ಕಾನ್ಸ್ಟೆಂಟ್ ಗೈಡ್ ಅಂತ, ಅವ್ರದ್ದು ಪ್ಲೇ ಲಿಸ್ಟ್ ಮುಗಿಸಿ, ಅದಾದಮೇಲೆ ಅರ್ಥಮೆಟಿಕ್ ವೀಕ್ ಆಯಿತು. ಇನ್ನು ಸ್ಪೀಡ್ ಮ್ಯಾಥ್ಸ್ ಬಂತು, ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು, DA ಬಂತು, ಎಲ್ಲನೂ ಬೇಗ ಮಾಡ್ತಿದ್ದೆ, ಬಟ್ ಅರ್ಥಮೆಟಿಕ್ ಇನ್ನೂ ವೀಕ್ ಇತ್ತು. ಅದಾದಮೇಲೆ ಕೌಶಿಕ್ ಸರ್ ಅಂತ ಇದ್ದಾರೆ, ಕೌಶಿಕ್ ಮನೋತಿ ಅಂತ. ಅವ್ರ ಚಾನಲಲ್ಲಿ ಅವರು ಕೆರಿಯರ್ ಗೈಡ್ ಇರಬೇಕು. ಅವ್ರ ಚಾನಲಲ್ಲಿ ಅರ್ಥಮೆಟಿಕ್ ಪ್ಲೇ ಲಿಸ್ಟ್ ಇದೆ ಒಂದು, ಅರ್ಥಮೆಟಿಕ್ ಕೌಶಿಕ್ ಮನೋತಿ, ನೀವು ಟೈಪ್ ಮಾಡಿ ಸಿಗ್ತಾರೆ ಕೌಶಿಕ್ ಸರ್ ಅರ್ಥಮೆಟಿಕ್ ಪ್ಲೇ ಲಿಸ್ಟ್ ಅಂತ. ನೀವು ಆ 0 to 0 ಬ್ಯಾಚ್ ಮುಗಿಸ್ ಆದಮೇಲೆ ಹೇಳ್ತಿರೋದು ನಿಮಗೆ ಇನ್ನು ಸಬ್ಜೆಕ್ಟ್ ವೈಸು ಕಾನ್ಸೆಪ್ಟ್ ವೈಸ್ ಸ್ಟ್ರಾಂಗ್ ಆಗಬೇಕು ಅಂದರೆ ಅವರು ಅರ್ಥಮೆಟಿಕ್ ಮಾತ್ರ ತುಂಬ ಸೈಕಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಅಪ್ರೋಚ್ ಚೆನ್ನಾಗಿದೆ, ನಿಮಗೆ ಟೈಮ್ ಸೇವಿಂಗ್ ಆಗುತ್ತೆ. ಈಗ ರೀಸನಿಂಗಿಗೆ ಬರೋಣ. ರೀಸನಿಂಗ್ ಆಗಲೇ ಹೇಳಿದ್ನಲ್ಲ, ಸೌರವ್ ಸರು ಅಡ್ಡಾ 24/7 ರೀಸನಿಂಗ್ ನಾನು ಅವರೊಬ್ಬರನ್ನೇ ಫಾಲೋ ಮಾಡಿದ್ದು ಪ್ರಿಲಿಮ್ಸ್ ಲೆವೆಲ್ಗೆ ಆ್ಯಂಡ್ ಮೇನ್ಸ್ ಲೆವೆಲ್ಗೂ ಅವ್ರದ್ದೇ. ಕೆಲವೊಂದು ಕಾನ್ಸೆಪ್ಟು ಈಗ ಮೇನ್ಸಿಗೆ ಅಂತ ಬಂದಾಗ ನಿಮಗೆ ಕೋಡೆಡ್ ಇನ್ಇಕ್ವಾಲಿಟೀಸ್ ಈಗ ಹೇಳಿದ ಅದೇ ಏನಿದೆ ನಾನು ಮೇನ್ಸ್ ವಿಡಿಯೋ ನೋಡಿ ಅದರಲ್ಲಿ ನಾನು ಹೇಳಿದ್ದೀನಿ, ಅದೇ ಟಾಪಿಕ್ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ಲು ಟ್ವಿಸ್ಟ್ ಮಾಡಿರ್ತಾನೆ. ಅದನ್ನು ನಾನು 1-2 ಕ್ಲಾಸು ನೀತಿ ಮ್ಯಾಮ್ ಅಂತ ಇದ್ದಾರೆ, ಸ್ಟಡಿ ನೀತಿ ಅಂತ ಚಾನಲ್ಲು, ಅವ್ರು ಅದನ್ನು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ವೆಟರಸ್ ಇನ್ನೊಬ್ರು ಇದ್ದಾರೆ, ಮತ್ತು ಆರ್ಟ್ ಆಫ್ ರೀಸನಿಂಗ್ ಅಂತಲೂ ಇನ್ನೊಂದು ಚಾನಲ್ ಇದೆ, ಅವರು ಚೆನ್ನಾಗಿ ಮಾಡಿದ್ದಾರೆ ಮೇನ್ಸ್ ಲೆವೆಲ್ಗೆ. ಬಟ್ ನಾನು ಮೇನ್ಸ್ಗೆ ಜಾಸ್ತಿ ಪಜಲ್ಸ್ನ ನಾನು ಕ್ಲಾಸ್ ನೋಡೋಕೆ ಹೋಗಲಿಲ್ಲ, ನಾನೇ ಸೆಲ್ಫ್ ಪ್ರಾಕ್ಟೀಸ್ ಮಾಡಿದೆ. ಸ್ಟಾರ್ಟಿಂಗಲ್ಲಿ ಟಫ್ ಅನ್ಸೋದು, ಒಂದು ಪಜಲ್ಗೆ 30 ಮಿನಿಟ್ಸ್ ಕೂಡ ತೊಗೊಂಡಿದ್ದೀನಿ ನಾನು. ಅದಾದಮೇಲೆ ಒಂದು ಸಲ ಆ ಟೈಪ್ ಪಜಲ್ ಒಂದು ಗ್ರಿಪ್ ಸಿಕ್ಕಿದ ಮೇಲೆ 10 ಮಿನಿಟ್ಸ್ 15 ಮಿನಿಟ್ಸಿಗೆ ಸಾಲ್ವ್ ಆಗ್ತಿತ್ತು. ಆ್ಯಂಡ್ ಮೈನ್ಸಲ್ಲಿ ನಿಮಗೆ ಟೈಮ್ ಇರುತ್ತೆ, 10 ಮಿನಿಟ್ಸಿಗೆ ಸಾಲ್ವ್ ಮಾಡಿದರೆ ಇಟ್ ವೆಲ್ ಆ್ಯಂಡ್ ಗುಡ್. 100% ಅಕ್ಯುರೇಸಿ ಇದ್ದು ನೀವು 10 ನಿಮಿಷಕ್ಕೊಂದು ಪಜಲ್ ಸಾಲ್ವ್ ಮಾಡಿದ್ದೀರಾ ಮೈನ್ಸಲ್ಲಿ ಅಂದರೆ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ನೀವು. ಈಗ ಇಂಗ್ಲೀಷಿಗೆ ಹೋಗ್ತೀನಿ. ಇಂಗ್ಲೀಷ್ ಮೇನ್ಲಿ ನಾನು ಹೇಳ್ದಂಗೆ ಸೆಲ್ಫ್ ಸ್ಟಡಿ. ಸ್ಟಾರ್ಟಿಂಗಲ್ಲಿ ನಾನು ಗ್ರಾಮರ್ ರೂಲ್ ಓದಬೇಕು ಅಂತ ಇದ್ದೆ. ಈಗ ಬ್ಯಾಂಕಿಂಗ್ ಎಕ್ಸಾಮಲ್ಲಿ 120 ರೂಲ್ಸ್ ಅಂತ ಬರುತ್ತೆ, ಮೋಸ್ಟ್ಲಿ SSC ಅವ್ರು ಇದ್ದರೆ ಅವ್ರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಬಟ್ ನಾನು ಅದನ್ನು ಟ್ರೈ ಮಾಡಿದೆ, ಒಂದು 20 ರೂಲ್ಸ್ವರೆಗೂ ಓದಿದೆ. ಅದಾದಮೇಲೆ ನನಗೆ ರಿಟೆನ್ಷನ್ ಕೆಪಾಸಿಟಿ ಅಷ್ಟಾಗಲಿಲ್ಲ, ಅಂದರೆ 20 ರೂಲ್ಸು ಯಾವ ರೂಲ್ ಯಾವಾಗ ಅಪ್ಲೈ ಆಗುತ್ತೆ ಅದೆಲ್ಲ. ಬಟ್ ಎರರ್ ಡಿಟೆಕ್ಷನ್ ಅಂತ ಒಂದು 5 ಮಾರ್ಕ್ಸಿಗೆ ಕ್ವಶನ್ ಇರುತ್ತೆ, ಅಂದರೆ ಒಂದೊಂದು ಕ್ವಶನ್ನು 5 ಇರುತ್ತೆ, 5 ಮಾರ್ಕ್ಸಿಗೆ 5 ಕ್ವಶನ್ ಇರುತ್ತೆ ಎರರ್ ಡಿಟೆಕ್ಷನ್. ಅದರಲ್ಲಿ ನೀವು 120 ರೂಲ್ಸ್ ಫುಲ್ ಯೂಸ್ ಮಾಡಿ ಫುಲ್ ಓದಿದರೆ ನಿಮಗೆ 5 ಮಾರ್ಕ್ಸ್ ತೊಗೋಬೋದು ಈಸಿಯಾಗಿ. ಆ್ಯಂಡ್ ನಿಮಗೆ ಸ್ವಲ್ಪ ಇಂಗ್ಲೀಷ್ ರೀಡಿಂಗ್ ಎಬಿಲಿಟಿ ಇದ್ದು, ರೀಡಿಂಗ್ ಕಾಂಪ್ರೆನ್ಸಿವ್ ಎಬಿಲಿಟಿ ಇದ್ದು, ಸ್ಪೀಕಿಂಗ್ ಎಬಿಲಿಟಿ ಇದ್ದರೆ ನೀವು 5 ಮಾರ್ಕ್ಸಲ್ಲಿ 2 ಮಾರ್ಕ್ಸ್ ಅಂತೂ ವಿತೌಟ್ ಗ್ರಾಮರ್, ವಿತೌಟ್ 120 ರೂಲ್ಸ್ ತೊಗೋಬೋದು. ಆ್ಯಂಡ್ ದಟ್ ಈಸ್ ವೆರಿ ಗುಡ್. ನೀವು 2 ಮಾರ್ಕ್ಸ್ ತೊಗೊಂಡ್ರೆ ಅದರಲ್ಲಿ ವಿತ್ ಅಕ್ಯುರೇಸಿ. ಸೊ ಅದು ಬಿಟ್ಟು ಇಂಗ್ಲೀಷಿಗೆ ಇನ್ನೇನು ಅಂದರೆ ಆಗಲೇ ಹೇಳಿದ್ನಲ್ಲ, ಎಡಿಟೋರಿಯಲ್ ಕ್ಲಾಸಸ್ ಇವತ್ತಿಂದಲೇ ಸ್ಟಾರ್ಟ್ ಮಾಡಿ. ಪ್ರಿಲಿಮ್ಸಲ್ಲಿಲ್ಲ ಮೇನ್ಸಲ್ಲಿದೆ ಬಿಡಿ ಅಂತ ಅನ್ಕೋಬೇಡಿ. ಯಾಕೆಂತಂದರೆ ಇಂಗ್ಲೀಷ್ ಅನ್ನೋದು ನೀವು ಲ್ಯಾಂಗ್ವೇಜ್ ಥರ ಟ್ರೀಟ್ ಮಾಡಿ, ಎಕ್ಸಾಮಲ್ಲಿ ಸಬ್ಜೆಕ್ಟ್ ಥರ ಟ್ರೀಟ್ ಮಾಡಬೇಡಿ. ಇವಾಗಲಿಂದಲೇ ಅದಕ್ಕೆ ಸ್ವಲ್ಪ ವರ್ಕ್ ಮಾಡಿ, ಸಾಕೇನಿಲ್ಲ. ಎಡಿಟೋರಿಯಲ್ ಕ್ಲಾಸ್ ಬರುತ್ತೆ, ನಿಮಿಷಾ ಬನ್ಸಲ್ ಮೇಡಮ್ ಅಂತ, ಅವ್ರದ್ದು ಯೂಟ್ಯೂಬ್ ಚಾನಲಲ್ಲಿ ಡೈಲಿ ಎಡಿಟೋರಿಯಲ್ ಹಾಕ್ತಾರೆ. ಅದಾದಮೇಲೆ ಅವ್ರ ಟೆಲಿಗ್ರಾಮ್ ಚಾನಲ್ಗೂ ಜಾಯ್ನ್ ಆಗಿ, ಆ ಟೆಲಿಗ್ರಾಮ್ ಚಾನಲಲ್ಲಿ ಆ ದಿನದ್ದು ಎಡಿಟೋರಿಯಲ್ ಕ್ಲಾಸ್ದು PDF ಶೇರ್ ಮಾಡ್ತಾರೆ. ನಿಮಗೆ ನೋಟ್ಸ್ ಮಾಡ್ಕೊಳಕ್ಕಾಗಲಿಲ್ಲ ಅಥವಾ ನನಗೆ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ನನ್ನ ಹತ್ರ ನೆಟ್ ಇಲ್ಲ ಅಥವಾ ಟೈಮ್ ಇಲ್ಲ, ಏನೇ ಕಾರಣ ಇರಲಿ, ಆ PDF ಓಪನ್ ಮಾಡಿಬಿಟ್ಟು ನೀವೇ ಎಡಿಟೋರಿಯಲ್ ಓದಿ. ಬಟ್ ನನ್ನ ಸಜೆಷನ್ನು ಸ್ಟಾರ್ಟಿಂಗ್ ಒಂದು 30 ಡೇಸ್ವರೆಗೂ ಕ್ಲಾಸ್ ಕೇಳಿ, ಒಂದು 2x ಆದರೂ ಕೇಳಿ, 1.5x ಆದರೂ ಕೇಳಿ. ಅವ್ರು ಹೆಂಗೆ ಅಂದರೆ ಕ್ಲಾಸ್ ಅವ್ರದ್ದು ಹೇಗಿರುತ್ತೆ ಅಂದರೆ, ನಾನು ಲಾಸ್ಟ್ ಇಯರ್ ನೋಡಿದಾಗ, ಅಂದರೆ ಇವಾಗಲೂ ಅದೇ ಥರ ಮಾಡ್ತಿರ್ತಾರೆ. ಫಸ್ಟು ಒಂದು 10 ವೊಕ್ಯಾಬ್ಯುಲರಿ ಡಿಸ್ಕಸ್ ಮಾಡ್ತಾರೆ. ಆ 10 ವೊಕ್ಯಾಬ್ಯುಲರಿ ನೀವು ಒಂದು ವೊಕ್ಯಾಬ್ಯುಲರಿಗೆ ಅಂತೆಲ್ಲ ಸಪ್ರೇಟಾಗಿ ನೋಟ್ಸ್ ಇಡಿ. ನಿಮಗೆ ಇಂಪಾರ್ಟೆಂಟು, ನಿಮಗೆ ಈಸಿ ಅನ್ಸೋದು ನೆನ್ಪಿಟ್ಕೊಳ್ಳೋಕೆ ಅದನ್ನು ಒಂದು 5 ವೊಕ್ಯಾಬ್ಯುಲರಿ ಬರ್ಕೊಳ್ಳಿ. ಹೇಗೆ ಅಂದರೆ ಈಗ ಮ್ಯಾಮ್ ಅನ್ನೋದೊಂದು ವರ್ಡ್ ಅಂತ ಅವ್ರು ಡಿಸ್ಕಸ್ ಮಾಡಿದೆ, ಅದಕ್ಕೆ ನಿಮಗೆ ಸಿನೋನಿಮ್ ಅಂದರೆ ಅಪೋಸಿಟ್ ವರ್ಡು ಅದಕ್ಕೆ ಮೀನಿಂಗ್ಫುಲ್ ವರ್ಡು ಹೇಳ್ತಾರೆ, ಅದ್ರ ಅಪೋಸಿಟ್ ವರ್ಡು ಹೇಳ್ತಾರೆ ಆಂಟೋನಿಮ್ ಅಂತ. ಅಂಡ್ ಒಂದು ಸೆಂಟೆನ್ಸು ಹೇಳ್ತಾರೆ. ನಿಮಗೆ ಮೀನಿಂಗ್ಫುಲ್ ವರ್ಡು ಮತ್ತು ಅಪೋಸಿಟ್ ವರ್ಡು ಬರೆದು ನಿಮಗೆ ಅದು ಅರ್ಥ ಆಗಲಿಲ್ಲ ಅಂದರೆ ಆ ಟೈಮಿಗೆ ಕರೆಕ್ಟಾಗಿ ಅವಾಗಲೇ ಅವ್ರು ಕೊಟ್ಟಿರೋ ಸೆಂಟೆನ್ಸ್ ನೀವು ಬರ್ಕೋಬೇಡಿ, ನೀವೇ ಆ ವರ್ಡಿಗೆ ರಿಲೇಟ್ ಆಗೋವಂಥ ನೀವೇ ನಿಮ್ಮ ಓನ್ ಸೆಂಟೆನ್ಸ್ ಬರೀರಿ. ಒಂದು 5 ಬರೀರಿ ಸಾಕು. 10 ಏನೋ ಹೇಳ್ಬೋದು ಅವರು, ನಿಮಗೆ 5 ಇಂಪಾರ್ಟೆನ್ಸಸ್ ಬರೀರಿ. ಆ್ಯಂಡ್ ಡೈಲಿ 5 ಅಂತಂದರೆ ನೀವು ಯೋಚನೆ ಮಾಡಿ 10 ಡೇಸಿಗೆ 50 ಆಗುತ್ತೆ. 1 ಮಂತಿಗೆ 150 ವರ್ಡ್ಸ್ ವೊಕ್ಯಾಬ್ಯುಲರಿ ಆಗುತ್ತೆ. ಸೊ
ತುಂಬ ಜಾಸ್ತಿ ಆಯಿತು ಅದೆಲ್ಲ. ಸುಮ್ಮನೆ ಬರ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಆ್ಯಂಡ್ ಎಡಿಟೋರಿಯಲ್ ಒಂದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ಅವ್ರು ಓದ್ತಾರೆ. ಫಸ್ಟ್ ಏನು ಮಾಡಿ, ನೀವು ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವು ಓದಾದ್ಮೇಲೆ ಅನ್ಪಾಸ್ ಮಾಡಿಬಿಟ್ಟು ಅವ್ರು ಹೇಗೆ ಓದ್ತಾರೆ, ಅವರ ಅಪ್ರೋಚ್ ಏನು, ಅವ್ರು ಏನು ಅರ್ಥ ಮಾಡ್ಕೊಂಡ್ರು ಈ ಸೆಂಟೆನ್ಸ್ ಓದ್ಬಿಟ್ಟು, ಆ್ಯಂಡ್ ನಾನೇನು ಅರ್ಥ ಮಾಡ್ಕೊಂಡೆ ಅದನ್ನು ನೀವು ನಿಮ್ಮ ಸೆಲ್ಫ್ ಅನಾಲಿಸಿಸ್ ಮಾಡಬೇಕು. ಅವರು ಓದ್ತಾ ಇದ್ರೆ ನಿಮ್ಮ ತಲೆಯಲ್ಲಿ ಅದು ಓಡ್ತಿರ್ಬೇಕು. ಜಸ್ಟ್ ಕಿವಿಲಿ ಮೂವಿ ಅಲ್ಲ ಇದು. ನೀವು ಕಣ್ಣಲ್ಲಿ ನೋಡ್ತಾ ನಿಮ್ಮ ಕಿವಿಲಿ ಕೇಳಿಸ್ಕೊ ತಲೆಯಲ್ಲಿ ನಿಮ್ಮಲ್ಲಿ ಅದೆಲ್ಲ ಪ್ರೊಸೆಸ್ ಆಗ್ತಿದ್ರೆ ನಿಮಗೆ, ಅಂದರೆ ಇದು ಹೇಳಿದ್ದೆಲ್ಲ ನಿಮಗೆ ಈಸಿ ಅನ್ನಿಸ್ಬೋದು, ಬಟ್ ರೆಗ್ಯುಲರಾಗಿ ಕನ್ಸಿಸ್ಟೆಂಟಾಗಿ 30 days ಇದನ್ನೆಲ್ಲ ಮಾಡೋದು ತುಂಬ ಕಷ್ಟ ಇದೆ. ಸೊ ಅದನ್ನು ಮಾಡಿ. ಇಂಗ್ಲೀಷ್ ಡೆಫಿನೆಟ್ಲಿ ಮೇನ್ಸಲ್ಲಿ ಅಟ್ಲೀಸ್ಟ್ 15 ಆದರೂ ಸ್ಕೋರ್ ಮಾಡ್ತೀರಾ. ಆ್ಯಂಡ್ 15 ಸ್ಕೋರ್ ಮಾಡಿದ್ರೆ ಅದು ಒಳ್ಳೆ ಸ್ಕೋರೇ ಅಂತ, ಏನು ಬ್ಯಾಡ್ ಸ್ಕೋರ್ ಅಲ್ಲ. 15 ಅಬೋ ಎಷ್ಟು ಸ್ಕೋರ್ ಮಾಡಿದ್ರು. ಈಗ ಫಸ್ಟ್ ಇನ್ನೂ ಹೇಳ್ತೀನಿ, ಡೈಲಿ ನೀವೀಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಪ್ಪ, ಡೈಲಿ ನನಗೆ ಏನೇನು ಮಾಡಬೇಕು ಗೊತ್ತಾಗ್ತಿಲ್ಲ, ಸಖತ್ ಕನ್ಫ್ಯೂಸ್ ಆಗ್ತಿದ್ರೆ ಡೈಲಿ ಮಾಡಲೇಬೇಕಾದಂಥದ್ದು ಇಷ್ಟಂತೂ ನೀವು ಮಾಡಬೇಕು. ನಿಮಗೆ ಹುಷಾರಿಲ್ವೋ, ನಿಮಗೆ ಹಬ್ಬ ಇದೆಯೋ, ಏನಿದೆಯೋ, ಇನ್ನಿರೋ 60 daysಲ್ಲಿ ನಿಮಗೆ ಕೆಲಸ ಬೇಕು, ನೀವು ನೆಕ್ಸ್ಟ್ ಇಯರ್ ಈ ಟೈಮ್ ಅಷ್ಟರೊಳಗೆ ಕೈ ತುಂಬ ಸಂಬಳ ತಗೋದಿರಬೇಕು ಅಂತ ನಿಮಗೆ ಗೋಲು, ನಿಮಗೆ ಅಷ್ಟು ಅರ್ಜಿದ್ರೆ ನೀವು ಡೈಲಿ ಇದನ್ನು ಇಷ್ಟಾದರೂ ಮಾಡಲೇಬೇಕು. ಒಂದಿನೂ ಮಿಸ್ ಮಾಡದಿರೋ ಥರ ಇದನ್ನು ಸ್ಕ್ರೀನ್ಶಾಟ್ ತೊಗೋತಿರೋ ಅಥವಾ ನಿಮ್ಮ ಸಪ್ರೇಟಾಗಿ ಡೈರಿಲಿ ಬರ್ಕೋತಿರೋ ಬೆಟರ್. ನೀವು ನಿಮ್ಮ ಪೇಪರ್ ಮೇಲೆ ಎಲ್ಲರೂ ಬರೆದು ವಾಲಿಗೆ ಅಂಟಿಸ್ಕೊಳ್ಳಿ. ನಾನು ಇದನ್ನು ಡೈಲಿ ನನಗೇನೇ ಹುಷಾರಿಲ್ಲ ಅಂದರೂ ಆ 30 to 45 days ಅಪ್ರಾಕ್ಸಿಮೇಟ್ಲಿ ನಾನು ಒಂದು ದಿನವೂ ಒಂದು ಟಾಪಿಕ್ಕು ಇದರಲ್ಲಿ ನಾನು ಮಿಸ್ ಮಾಡಿರಲಿಲ್ಲ. ಈಗ ಕ್ವಾಂಟ್, ಸ್ಕ್ವೇರ್ಸು, ಕ್ಯೂಬ್ಸು, ಟೇಬಲ್ಸು. ಸೊ ಸ್ಕ್ವೇರ್ಸ್ ಎಲ್ಲಿವರೆಗೂ ಅಂತಂದರೆ 30ವರೆಗೂ ಸ್ಟಾರ್ಟಿಂಗಲ್ಲಿ ಕಲೀರಿ. ಅದು ಹೋಗ್ತಾ ನೀವೇ ಸೆಲ್ಫಾಗಿ 50ವರೆಗೂ ಕಲ್ತ್ಬಿಡ್ತೀರ. ನೆನ್ಪಿಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬರಿತಾ ಅದೇ ಬರುತ್ತೆ. ನನ್ನ ಫೈನಲ್ ಸ್ಟೇಜಸಲ್ಲಿ 50ವರೆಗೂ ಹಂಗೆ ಬರೀತಿದ್ದೆ, ನಾನು ಪಟ ಅಂತ ಹೇಳ್ತಿದ್ದೆ. ಆ್ಯಂಡ್ 150ವರೆಗೂ ವಿತಿನ್ 5 seconds 10 ಸೆಕೆಂಡಲ್ಲಿ ಗೊತ್ತಾಗ್ಬಿಡ್ತಿತ್ತು. ಅದು ಟ್ರಿಕ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಕ್ವಾಂಟ್ ಟ್ರಿಕ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ ನನ್ನ ಚಾನಲಲ್ಲಿ. ಅದರಲ್ಲೇ ನಾನು 150ವರೆಗೂ ಹೇಗೆ ಈಸಿಯಾಗಿ ಸ್ಕ್ವೇರ್ ನಂಬರ್ಸ್ನ ತೆಗಿಬೋದು, ವಿತಿನ್ 5 seconds ತೆಗಿಬೋದು ಅಂತ ಹೇಳಿದ್ದೀನಿ. ಸೊ ಮತ್ತು ನೀವು ಸ್ಕ್ವೇರ್ಸಿಗೆ ಟ್ರಿಕ್ಸ್ ಅಂತ ಸಪ್ರೇಟಾಗಿ ಏನು ನೋಡೋದು ಬೇಡ. 0 to 0 ಪ್ಲೇಲಿಸ್ಟ್ ಹೇಳಿದ್ನಲ್ಲ, ಆ ಪ್ಲೇಲಿಸ್ಟಲ್ಲಿ ಅವರು ಕ್ವಾಂಟಲ್ಲಿ ಎಲ್ಲ ಟ್ರಿಕ್ಸು ಹೇಳಿದ್ದಾರೆ. ಅದು ಬಿಟ್ಟು ನಿಮಗಿನ್ನ ಸಪ್ರೇಟ್ ಟ್ರಿಕ್ಸ್ ಬೇಕು ಅಂದರೆ ನಾನೇ ಒಂದು ಪ್ಲೇಲಿಸ್ಟಲ್ಲಿ ಹಾಕಿಟ್ಟಿದ್ದೀನಿ ಸ್ಕ್ವೇರ್ ಟ್ರಿಕ್ಸ್ ನಾನು ಹೇಳಿರೋದು, ನೀವು ಅದನ್ನು ನೋಡ್ಬೋದು. ಈಗ ಕ್ಯೂಬ್ಸ್ ಎಲ್ಲಿವರೆಗೂ ಬೇಕು ಅಂದರೆ 20ವರೆಗೂ ಸಾಕು. ಕೆಲವರು 30 ಬೇಕು ಅಂತಾರೆ, 20 ಸಾಕು. ಸ್ಕ್ವೇರ್ಸ್ 30ವರೆಗೂ ಇನ್ಷಿಯಲಿ ಸಾಕು. ಆ್ಯಂಡ್ ಟೇಬಲ್ಸು 24ವರೆಗೂ ಬರೆದ್ರೆ ಬೆಟರು. ಅಂದರೆ 1ಇಂದ ಬರೀಬೇಕು ಅವಶ್ಯಕತೆ ಇಲ್ಲ. 12ನೇ ಮಗ್ಗಿಯಿಂದ 24ನೇ ಮಗ್ಗಿವರೆಗೂ ಡೈಲಿ ಬರೀಬೇಕು. ಆ್ಯಂಡ್ ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ಅಂದರೆ 1/2 ಅಂದರೆ ಎಷ್ಟು, 50%, ಆಯಿತಾ. ಮತ್ತು 50%ಗೆ ಏನೇನಿದೆ 1/2. ಈಗ 1/7 ಅಂದರೆ ಎಷ್ಟು, 14.28 ಅನ್ನೋ ಬರುತ್ತೆ. ಸೊ ಈ ಥರ ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ಗೊತ್ತಿರಬೇಕು. 1/7 ಜಸ್ಟ್ 1/7 ಅಲ್ಲ, ನಿಮಗೆ 1/7ಅಲ್ಲಿ 2/7, 3/7, 4/7 ಇದೆಲ್ಲ ಬರಬೇಕು, ಇದೆಲ್ಲ ಬರೀಬೇಕು. ಆ್ಯಂಡ್ ಸ್ಟಾರ್ಟಿಂಗ್ 2 days ಇದು ಕಲಿಯೋಕ್ಕೇ ಆಗುತ್ತೆ. ಹಂಗಂತ ನಾನು ಕಲ್ತಿಲ್ಲ ಬರೆಯಲ್ಲ, ನಾನು ಕಲಿತೀನಿ ಆಮೇಲೆ ಕಲಿತೀನಿ ಅವೆಲ್ಲ ಇಲ್ಲ. ಎಷ್ಟು ಕಲಿತೀರಾ ಅಷ್ಟು ಡೈಲಿ ಬರೀರಿ, ನೋಡ್ಕೊಂಡಾದ್ರೂ ಬರೀರಿ. ಒಟ್ಟಿಗೆ 1/2 ಇಂದ 1/11ವರೆಗೂ 1/12ವರೆಗೂ ಎಲ್ಲ ವ್ಯಾಲ್ಯೂ ಬರಬೇಕು. ಅಂದರೆ 1/12, 2/12, 3/12, 4/12 ಅದೆಲ್ಲ ಬರಬೇಕು. ಅದಾದಮೇಲೆ 1/13ಇಂದ 1/20ವರೆಗೂ ಜಸ್ಟ್ 1/14, 1/15, 1/16, 1/17, 1/18, 1/19 ಅದು ಬಂದರೆ ಸಾಕು. ಅದಾದಮೇಲೆ ಇಂಪಾರ್ಟೆಂಟ್ ಒಂದೊಂದಿರುತ್ತೆ. 1/25 ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. 1/20 ವೆರಿ ಇಂಪಾರ್ಟೆಂಟ್. ಆಮೇಲೆ 1/30, 1/40, ಆಮೇಲೆ 1/50 ಇದಿಷ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಅದರಲ್ಲೂ ಫ್ರ್ಯಾಕ್ಷನಲ್ಲಿ ಇಂಪಾರ್ಟೆಂಟ್ ಜಾಸ್ತಿ ರಿಪೀಟ್ ಆಗೋದು 1/7 ಒಂದು ರಿಪೀಟ್ ಆಗುತ್ತೆ, 1/8 ರಿಪೀಟ್ ಆಗುತ್ತೆ, 1/12 ರಿಪೀಟ್ ಆಗುತ್ತೆ, ಆ್ಯಂಡ್ 1/6 ರಿಪೀಟ್ ಆಗುತ್ತೆ. ಇದರಲ್ಲಿ ಎಲ್ಲ ಅದು 1/8 ಅಂದರೆ 3/8, 5/8 ಅದು ರಿಪೀಟ್ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಫಿಂಗರ್ ಟಿಪ್ಸ್ ಪಟ್ ಅಂತ ಹೇಳೋ ಥರ ಇರಬೇಕು. ಸೊ ಡೈಲಿ ಬರೀರಿ. ಯಾವಾಗ ಇದನ್ನೆಲ್ಲ ಇದೇನಿದೆ ಫ್ರ್ಯಾಕ್ಷನ್ ವ್ಯಾಲ್ಯೂಸು ಇದೆಲ್ಲ ನೀವು ವಿತಿನ್ 9 to 10 minutes ಬರೀತೀರಾ. ಅಷ್ಟು ಟೈಮಲ್ಲಿ ಅದನ್ನೆಲ್ಲ ಮುಗಿಯೋ ರೇಂಜಿಗೆ ಹೋಗೋವರೆಗೂ ಬರೀರಿ. ಆದಮೇಲೆ ಆ ರೇಂಜ್ ರೀಚ್ ಆದಮೇಲೆ ಒಂದು 10 days ಬರೀರಿ. ಅವಾಗ ನಿಮಗೆ ನೆನಪಲ್ಲಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಪ್ರಿಲಿಮ್ಸ್ ಕ್ಲಿಯರ್ ಆಗೋಕ್ಕೆ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಮೇಯ್ನ್ ಆಗಿರೋದು ಸ್ಪೀಡ್ ಇಂಪ್ರೂವ್ ಆಗಬೇಕು ಅಂದರೆ ನೀವು ಅದನ್ನು ಮಾಡಲೇಬೇಕು. ಇದು ಬಿಟ್ಟರೆ ಸ್ಪೀಡ್ ಮ್ಯಾಥಮೆಟಿಕ್ಸ್ ಆಗಲೇ ಹೇಳಿದಂಗೆ ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ಕ್ವಾಡ್ರಾಟಿಕ್ ಇಕ್ವೇಷನ್, ನಂಬರ್ ಸೀರೀಸ್ ಇದಿಷ್ಟು ಸ್ಪೀಡಿ ಬರುತ್ತೆ. 30 minutes ಅಂತ ಹೇಳಿದ್ದೀನಿ. 30 minutes ನಿಮಗೆ ಎಷ್ಟು ಕ್ವಶನ್ಸ್ ಆಗುತ್ತೆ ಅಷ್ಟು ಕ್ವಶನ್ಸ್ ಮಾಡಿ. ಅದು ನಾನು ಮಿನಿಮಮ್ ಹೇಳ್ತಿರೋದು, ನೀವು ಇಷ್ಟು ಮಾಡಿದರೆ ಕ್ಲಿಯರ್ ಆಗುತ್ತೆ ಅಂತೆಲ್ಲ ಮಸ್ಟು.
ನೀವು ಇದಿಷ್ಟು ಮಾಡಲೇಬೇಕು ಅಂತ ಹೇಳ್ತಿರೋದು. ಆ್ಯಂಡ್ ಅದರಲ್ಲಿ ಸಿಂಪ್ಲಿಫಿಕೇಷನಲ್ಲಿ ಈಗ ಸಿಂಪ್ಲಿಫಿಕೇಷನ್ ಅಪ್ರೋಕ್ಸಿಮೇಷನ್ ಕ್ವಾಡ್ರಾಟಿಕ್ ಇಕ್ವೇಷನ್ ನಂಬರ್ ಸೀರೀಸ್ ಅಂತ ಹೇಳಿದೆ ಅಲ್ವಾ. ಫಸ್ಟ್ ಏನಾದರೂ ಇವತ್ತೇನಾದರೂ ನೀವು ಸಿಂಪ್ಲಿಫಿಕೇಷನ್ ಮಾಡಿದರೆ ಅಪ್ರಾಕ್ಸಿಮೇಷನ್ ಮಾಡಿದ್ರಿ ಅಂದರೆ ಅದ್ರ ಜೊತೆಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಿ. ನಾಳೆ ಕ್ವಾಡ್ರಾಟಿಕ್ ಇಕ್ವೇಷನ್ ಬೇಡ, ಇದು ಕಾನ್ಸ್ಟೆಂಟ್, ನಂಬರ್ ಸೀರೀಸ್ ಮಾಡಿ. ನಾಡಿದ್ದು ಕ್ವಾಡ್ರಾಟಿಕ್ ಇಕ್ವೇಷನ್ ಮಾಡಿ. ನಾಡಿದ್ದು ನಂಬರ್ ಸೀರೀಸ್ ಮಾಡಿ. ಆ ಥರ 30 ಮಿನಿಟ್ಸ್ ಮಾಡಿ. ನೆಕ್ಸ್ಟು 2 to 3 DA ಲೆವೆಲ್, DA ಪ್ರಿಲಿಮ್ಸ್ ಲೆವೆಲ್ ನಿಮಗೆ ಸಾಲ್ವ್ ಮಾಡೋಕೆ ಒಂದು 5 ಮಿನಿಟ್ಸ್ ಸಾಕು. ಈಗ ಇನ್ಷಿಯಲ್ ಸ್ಟೇಜಲ್ಲಿ ಒಬ್ಬರು ತುಂಬ ವೀಕ್ ಇರೋರು ಕ್ವಾಂಟಲ್ಲಿ 10 ಮಿನಿಟ್ಸ್ ತಗೋತೀರಾ, ಇಟ್ಸ್ ಓಕೆ, 2-3 ಮಾಡಿ. ಸೊ ಇದಿಷ್ಟು ಕ್ವಾಂಟಿಗೆ ಆಯಿತು. ರೀಸನಿಂಗು ಸ್ಪೀಡ್ ರೀಸನಿಂಗ್ ಅಂತ ಬರುತ್ತೆ, ಅದೇ ಹೇಳಿದ್ನಲ್ಲ. ಇನ್ಇಕ್ವಾಲಿಟಿ, ಸಿಲೋಗಿಸಮ್, ಕೋಡಿಂಗ್ ಡಿಕೋಡಿಂಗ್, ಬ್ಲಡ್ ರಿಲೇಷನ್ ಅದೆಲ್ಲ ಅದ್ರ ಅಂಡರೇ ಬರುತ್ತೆ. ಬ್ಲಡ್ ರಿಲೇಷನ್ ಅಷ್ಟಾಗಿ ಬರಲ್ಲ, ಬಟ್ ಸಿಲೋಗಿಸಮ್, ಇನ್ಇಕ್ವಾಲಿಟಿ, ಕೋಡಿಂಗ್ ಡಿಕೋಡಿಂಗ್, ಆಲ್ಫಾ ನ್ಯೂಮರಿಕ್ ಸೀರೀಸ್ ಇಷ್ಟು ಬರುತ್ತೆ. ಅಲ್ಲೇ ಹೇಗೆ ಮಾಡ್ತೀರಾ ಅದೇ ಥರ. ಇವತ್ತೇನಾದರೂ ನೀವು ಸಿಲೋಗಿಸಮ್ ಕೋಡಿಂಗ್ ಡಿಕೋಡಿಂಗ್ ಮಾಡಿದರೆ ಇನ್ಇಕ್ವಾಲಿಟಿ ಕೋಡಿಂಗ್ ಡಿಕೋಡಿಂಗ್ ಮಾಡಿದರೆ ನಾಳೆ ಸಿಲೋಗಿಸಮ್ ಬ್ಲಡ್ ರಿಲೇಷನ್ ಮಾಡಿ. ನಾಡಿದ್ದು ಇನ್ಇಕ್ವಾಲಿಟಿ, ಇನ್ನೊಂದು ಯಾವುದು ಆಲ್ಫಾ ನ್ಯೂಮರಿಕ್ ಸೀರೀಸ್ ಮಾಡಿ. ಆ ಥರ ಆಲ್ಟರ್ನೇಟ್ ಡೇಸಲ್ಲಿ ಕವರ್ ಆಗುತ್ತೆ. ಒಂದು ವೀಕಲ್ಲಿ ಒಟ್ಟಿಗೆ ಎಲ್ಲ ಟಾಪಿಕ್ಕು ನೀವು ಟಚ್ ಮಾಡಿರಬೇಕು. 30 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ 5 ಪ್ರಿಲಿಮ್ಸ್ ಲೆವೆಲ್ ಪಜಲ್ಸ್, 5 ಪ್ರಿಲಿಮ್ಸ್ ಲೆವೆಲ್ ಸೀಟಿಂಗ್ ಅರೇಂಜ್ಮೆಂಟ್. ಇದಿಷ್ಟೇ ಮಿನಿಮಮ್ ಟಾರ್ಗೆಟ್ಸ್. ಇಷ್ಟು ಆರಾಮಾಗಿ ಮಾಡ್ಬೋದು ನೀವು. ಒಂದು 4 ಅವರ್ಸಲ್ಲಿ ಇದೆಲ್ಲ ಮುಗಿಸ್ಬೋದು ನಾನು ಹೇಳ್ತಿರೋದನ್ನ. ಇಂಗ್ಲೀಷಲ್ಲಿ ಹೇಳ್ತೀನಿ. ಇಂಗ್ಲೀಷ್ ಬಂದುಬಿಟ್ಟು ಡೈಲಿ ಎಡಿಟೋರಿಯಲ್, RC ಹೇಳಿದ್ನಲ್ಲ, ರೀಡಿಂಗ್ ಕಾಂಪ್ರಿಹೆನ್ಷನ್, ಸೆಕ್ಷನಲ್ ಮಾರ್ಕು. ಅಂದರೆ ಇದು ಆ್ಯಕ್ಚುಲಿ IPS ಕ್ಲರಿಕಲ್ಗೂ ಮತ್ತು POಗೂ ಹೆಲ್ಪ್ ಆಗುತ್ತೆ. ಅಂದರೆ ಈ ವರ್ಷ ಮುಗಿದೋಯ್ತು ಬಿಡಿ, ನೆಕ್ಸ್ಟ್ ಇಯರ್ಗೆ ಹೆಲ್ಪ್ ಆಗುತ್ತೆ. ಬಟ್ ಸೆಕ್ಷನಲ್ ಮಾರ್ಕ್ ಹಾಕಿದರೆ ನಿಮಗೆ, ಈಗ ಒಬ್ಬೊಬ್ಬರು ಇರ್ತೀರ, ನಾನು ಇಂಗ್ಲೀಷ್ ಏನು ಓದೋದು ಬೇಡ ಆದ್ರೂ ನನಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ನಾನು 35ಕ್ಕೆ ಅಥವಾ 40ಕ್ಕೋ ನಂದು 20 ಮಾರ್ಕ್ಸ್ ಬಂದೇ ಬರುತ್ತೆ ಅನ್ನೋರು ಎಕ್ಸ್ಟ್ರಾ ಎಫರ್ಟ್ಸ್ ಬೇಡ, ಡೈಲಿ ಒಂದು ಸೆಕ್ಷನಲ್ ಮಾರ್ಕ್ ಹಾಕಿ. ಆ್ಯಂಡ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಿಝಸ್ ಅದೆಲ್ಲಿ ಅಂತಂದರೆ ಸ್ಮಾರ್ಟ್ ಕಿಡ ಆಗಲೇ ಹೇಳಿದ್ನಲ್ಲ, ಆ ಆ್ಯಪಲ್ಲಿ ಸಿಗುತ್ತೆ, ನೀವು ಅಲ್ಲಿ ಹಾಕ್ಬೋದು. ಅಥವಾ ಡೈಲಿ ಫ್ರೀ ಕ್ವಿಝಸ್ ಇನ್ ಅಡ್ಡ 24/7 ಅಲ್ಲಿ ಸಿಗುತ್ತೆ. ಇಂಗ್ಲೀಷಿಗೆ ಇದಿಷ್ಟು ಸಾಕು. ನೀವು ತುಂಬ ವೀಕ್ ಇದ್ರೆ ನಾನು ಗ್ರಾಮರ್ ಓದಲೇಬೇಕು ಅಂತಂದರೆ ಗ್ರಾಮರ್ ಓದಿ. ಎಲ್ಲಿಂದ ಓದಿ ಅಂತಂದರೆ ಅಗೈನ್ ಸೇಮ್ ನಿಮಿಷ ಬನ್ಸಲ್. ಇಂಗ್ಲೀಷಲ್ಲಿ ಏನೇ ಇದ್ರೂ ನಿಮಿಷ ಬನ್ಸಲ್ ಮೇಡಮ್ ಚಾನಲಿಗೆ ಹೋಗಿ, ಆ ಚಾನಲ್ ನಿಮಗೆ ಎಲ್ಲ ಟಾಪಿಕ್ಕು ಎಲ್ಲ ರೀತಿದು ಸಿಕ್ಬಿಡುತ್ತೆ. ನೀವೇನು ತಲೆ ಕೆಡಿಸ್ಕೊಳ್ಳೋದೇ ಬೇಡ. ಇದು 2 day ಒನ್ಸ್ ಪ್ರಿಲಿಮ್ಸ್ ಫುಲ್ ಲೆಂತ್ ಮಾರ್ಕ್. ಯಾವಾಗ ಒಂದು 15 days ಆದಮೇಲೆ, ಈಗ ನಾಳೆಯಿಂದಲೂ ಸ್ಟಾರ್ಟ್ ಮಾಡ್ಬೇಡಿ. ಈಗ ನಾಳೆಯಿಂದ ಸ್ಟಾರ್ಟ್ ಮಾಡೋರು ಒಂದು ಮಾರ್ಕ್ ಕೊಡಿ ಅಷ್ಟೇ ಫಸ್ಟ್ ಡೇ. ಅದಾದಮೇಲೆ 15th day ಒಂದು ಮಾರ್ಕ್ ಕೊಡಿ. ಅದಾದಮೇಲೆ ನಿಮ್ಮ ಎಬಿಲಿಟಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಇಂಪ್ರೂವ್ ಆಗಿದ್ದೀರ ಅಂತ. ಅದಾದಮೇಲೆ ನೀವು ಬೇಕಿದ್ರೆ ವೀಕ್ಲಿ ಒನ್ಸ್ ಕೊಡಿ. ಇವಾಗ ಆಫ್ಟರ್ 30 days ಫಿನಿಶಿಂಗ್ ಯುವರ್ ಎಂಟೈರ್ ಸಿಲೆಬಸ್, ಅವಾಗ 2 days ಒನ್ಸ್ ಕೊಡಿ. ಈಗ ಟಾರ್ಗೆಟ್ಸ್ ಹೇಳ್ತೀನಿ. ಮಿನಿಮಮ್ ಇಷ್ಟು ಟಾರ್ಗೆಟ್ ಇಟ್ಕೊಂಡು ಹೋಗ್ಬೇಕಂದ್ರೆ ನಾನು ಕಟ್ ಆಫ್ ಹೇಳ್ತಿಲ್ಲ, ತುಂಬ ಜನ ಅಪಾರ್ಥ ಮಾಡ್ಕೊಬೇಡಿ, ನಾನು ಕಟ್ ಆಫ್ ಹೇಳ್ತಿಲ್ಲ, ಜಸ್ಟ್ ಟಾರ್ಗೆಟ್. ಯಾಕೆಂದರೆ ನೀವು ಟಾರ್ಗೆಟ್ನೇ ಇಷ್ಟಿಟ್ರೆ ಅದ್ರ ನಿಯರ್ ಆದರೂ ರೀಚ್ ಆಗ್ತೀರಾ ಅಥವಾ ಅದಕ್ಕಿಂತ ಕಮ್ಮಿ ರೀಚ್ ಆಗ್ತೀರಾ. ಸೊ RRB POಗೆ ನಾನು ನನ್ನ ಪರ್ಸ್ನಲ್, ಅಂದರೆ ನಾನೇನಾದರೂ ಎಕ್ಸಾಮ್ ಬರೀತಿದ್ರೆ ಈ ವರ್ಷ ಆ್ಯಂಡ್ ನನಗೆ ಕ್ವಾಂಟ್ ಡಿಫಿಕಲ್ಟ್ ಅನಿಸುತ್ತೆ, ಸೊ ನಾನು ಕ್ವಾಂಟ್ ಕಮ್ಮಿ ಇಟ್ಟಿದ್ದೀನಿ. ಯಾರು ಕ್ವಾಂಟ ಸ್ಟ್ರಾಂಗ್ ಇದ್ದರೆ ಅವ್ರು ಕ್ವಾಂಟ್ ಜಾಸ್ತಿ ಇಟ್ಕೊಳ್ಳಿ, ರೀಸನಿಂಗ್ ಕಮ್ಮಿ ಇಟ್ಕೊಳ್ಳಿ. ಬಟ್ 45ಗಿಂತ ಜಾಸ್ತಿ ಅಂತೂ ತೆಗಿತಿದೆ. ಬಟ್ ಸ್ಟಿಲ್ 45 ಇಸ್ ವೆರಿ ಗುಡ್ ಟಾರ್ಗೆಟ್ ಆ್ಯಂಡ್ ಡೀಸೆಂಟ್ ಟಾರ್ಗೆಟ್. 45 ನೀವು ಟಾರ್ಗೆಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಕ್ಲರಿಕಲ್ಗೆ ಯಾರು ಟಾರ್ಗೆಟ್ ಮಾಡ್ತಿದ್ದೀರಾ ಅವರು 72+ ಟಾರ್ಗೆಟ್ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಎಲ್ಲಿಂದ ಓದಬೇಕು, ಯಾವ್ದು ಓದಬೇಕು ಎಲ್ಲ ಹೇಳಿದ್ದೀನಿ. ಆ್ಯಂಡ್ ಮಾಕ್ ಟೆಸ್ಟ್ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ, ನಂದು ಯಾವುದೋ ಪ್ರಮೋಷನ್ ಯಾರೂ ಕೊಡ್ತಿಲ್ಲ, ಬಟ್ ಪ್ರಮೋಷನ್ಗೆ ಅಂತ ಹೇಳಿದ್ದೀನಿ ಅನ್ಕೊಬಿಡಿ. ತುಂಬ ಸರಿ ಟೆಕ್ಸ್ಟ್ ಬುಕ್ ಅಂತ ಹೇಳಿದ್ದೀನಿ ನಾನು. ಟೆಕ್ಸ್ಟ್ ಬುಕ್ ಆ್ಯಪಲ್ಲಿ ಮಾರ್ಕ್ಸು ಎಕ್ಸಾಮ್ ಲೆವೆಲ್ ಇರುತ್ತೆ. ಅದು ಬಿಟ್ಟು ಅಡ್ಡದಲ್ಲೂ ಚೆನ್ನಾಗಿದೆ, ಬಟ್ ಗೈಡ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅನಿಸುತ್ತೆ. ಆಲಿವ್ ಬೋರ್ಡ್ ಕೂಡ ಡಿಫಿಕಲ್ಟಿ ಅನಿಸುತ್ತೆ. ನೀವು ಬಿಗಿನರ್ಸ್ ಆಗಿರೋದ್ರಿಂದ ಟೆಕ್ಸ್ಟ್ ಬುಕ್ದು ಮಾರ್ಕ್ ಬೇಕಿದ್ರೆ ಪರ್ಚೇಸ್ ಮಾಡಿ ಆ್ಯಂಡ್ ಅದರಲ್ಲಿ ಮಾರ್ಕ್ ಹಾಕಿ. ಆ್ಯಂಡ್ ಪರ್ಚೇಸ್ ಮಾಡಿದರೆ, ಯೂಸ್ ಮಾಡೋದಿದ್ರೆ ಪರ್ಚೇಸ್ ಮಾಡಿ, ಇಲ್ಲ ಅಂತಂದರೆ ನೀವು ಸುಮ್ಮನೆ ಪರ್ಚೇಸ್ ಮಾಡಿ ವೇಸ್ಟ್ ಮಾಡಬೇಡಿ ನಿಮ್ಮ ಮನಿನ. ಫ್ರೀ ಲೈವ್ ಮಾರ್ಕ್ಗಳು ಪ್ರತಿ ವಾರ ಇದ್ದೇ ಇರುತ್ತೆ. ಆ ಲೈವ್ ಮಾರ್ಕ್ಗಳನ್ನ ಅಟೆಂಡ್ ಮಾಡಿ. ಸೊ ಆ ಲೈವ್ ಮಾರ್ಕ್ಗಳು ಹೇಗೆ ಗೊತ್ತಾಗುತ್ತೆ ಅಂದರೆ, ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ. ಅಥವಾ ತುಂಬ ನೀವು ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಒಂದ್ಸಲ ಇಳಿದ್ರಿ ಅಂತಂದರೆ ನಿಮಗೆ ಬೇಡ ಅಂದರೂ ಇನ್ಫಾರ್ಮೇಷನ್ಗಳು ಬರ್ತಾ ಇರ್ತವೆ, ನೀವೇ ಹುಡ್ಕೊಂಡು ಹೋಗ್ತೀರ ಇನ್ಫಾರ್ಮೇಷನ್ಗೆ, ನಿಮಗೆ ಲೈವ್ ಮಾರ್ಕ್ಗಳು ಗೊತ್ತಾಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಆ್ಯಪ್ಸ್ಗಳು ಹೇಳ್ತೀನಿ ಬ್ಯಾಂಕಿಂಗ್ ಎಕ್ಸಾಮ್ಗೆ. ಫಸ್ಟು ಅಡ್ಡ 24/7, ನೆಕ್ಸ್ಟ್ ಟೆಕ್ಸ್ಟ್ ಬುಕ್, ಅದಾದಮೇಲೆ ಆಲಿವ್ ಬೋರ್ಡ್ ಅಂತ ಒಂದಿದೆ. ಅದಾದಮೇಲೆ ಪ್ರಾಕ್ಟೀಸ್ ಮಾಕ್ ಅಂತಲೇ ಒಂದು ಆ್ಯಪ್ ಇದೆ, ಪ್ರಾಕ್ಟೀಸ್ ಮಾಕ್. ಅದಾದಮೇಲೆ ಸ್ಮಾರ್ಟ್ ಕಿಡ ಅಂತ ಒಂದಿದೆ, ಸ್ಮಾರ್ಟ್ ಕಿಡ. ಅದಾದಮೇಲೆ ಗೈಡ್ಲಿ. ಇದಿಷ್ಟು ಮೇಯ್ನ್ ಆ್ಯಪ್ಗಳು ಬ್ಯಾಂಕಿಂಗ್ ಎಕ್ಸಾಮ್ಗೆ. ಆ್ಯಂಡ್ ಇದೆಷ್ಟು ಏನು ಕೇಳಿದೆ ಅಂದರೆ, ಯಾವಾಗ ಯಾವುದರಲ್ಲಿ ಲೈವ್ ಮಾಕ್ ಇರುತ್ತೆ, ಯಾವುದರಲ್ಲಿ ಫ್ರೀ ಮೆಟೀರಿಯಲ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲದರಲ್ಲೂ ಫ್ರೀ ಮೆಟೀರಿಯಲ್ ಬೆಜ್ಜಾನ್ ಬಿದ್ದಿದೆ, ನೀವು ಅಲ್ಲಿ ಓದ್ಕೋಬೋದು. ಆ್ಯಂಡ್ ನಿಮಗೆ ಇನ್ನು ಡೈಲಿ ಪ್ರಾಕ್ಟೀಸ್ಗೆ ಬೇಕು ಅಂದರೆ ನಾನು RRB
ಪಿ ಒ ಡೈಲಿ ಟು ಡೂ ಲಿಸ್ಟ್ ಅಂತ ಟಾರ್ಗೆಟ್ ಅಂತ 50 ಡೇಸ್ಗೆ ಆಲ್ರೆಡಿ ಅಂದರೆ ಡೇ ವೈಸು ಡೇ 1 ಡೇ 2 ಡೇ 50ವರೆಗೂ PDF ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದು ನನ್ನ ಟೆಲಿಗ್ರಾಮ್ ಚಾನಲ್ ಇದೆ. ನೀವು ಟೆಲಿಗ್ರಾಮ್ ಚಾನಲಲ್ಲಿ ಜಾಯಿನ್ ಆಗಿಬಿಟ್ಟು ಅಬೌಟಿಗೆ ಹೋದರೆ ಅಲ್ಲಿ ಫೈಲ್ ಸೆಕ್ಷನಲ್ಲಿ ಸಿಗುತ್ತೆ, ಅಥವಾ ಪಿನ್ಡ್ ಕಮೆಂಟ್ ಚಾನಲ್ ಓಪನ್ ಮಾಡಿ ಪಿನ್ಡ್ ಕಮೆಂಟ್ ಇರುತ್ತಲ್ಲ, ಪಿನ್ಡ್ ಕಮೆಂಟ್ ಪ್ರೆಸ್ ಮಾಡ್ತಾ ಹೋಗಿ RRB PO ಕ್ವಾಂಟ್ ಮತ್ತು ರೀಸನಿಂಗ್ಗೆ ಪ್ರಿಲಿಮ್ಸಿಗೆ ಡೈಲಿ ಟಾರ್ಗೆಟ್ಸ್ ಡೈಲಿ ಪ್ರಾಕ್ಟೀಸ್ ಮಾಡುವಂಥ PDF ಇದೆ. ಆ PDFನ ಡೈಲಿ ಪ್ರಾಕ್ಟೀಸ್ ಮಾಡಿ. ಇಷ್ಟೇ ವಿಡಿಯೋಗೆ ಫುಲ್ ಎಲ್ಲ ಡೀಟೇಲ್ನು ತಿಳಿಸಿದ್ದೀನಿ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.